ನಮಸ್ತೆ ಪ್ರೀತಿಯ ಸ್ನೇಹಿತರಿಗೆ ಸಿಬಿಎಸ್ಇ ಗುರು ಚಾನಲ್ನಿಂದ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಸ್ನೇಹಿತರೆ, ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಟಚ್ ಮಾಡಿ. ಆ ಮೂಲಕ ನಾವು ನೀಡುವಂತಹ ಪ್ರತಿಯೊಂದು ವಿಡಿಯೋ ತಪ್ಪದೆ ನಿಮಗೆ ನೋಟಿಫಿಕೇಶನ್ ಮೂಲಕನೇ ಸಿಗುವಾಗ ನೋಡ್ಕೊಳ್ಳಿ. ಜೊತೆಗೆ 1000 ಸಬ್ಸ್ಕ್ರೈಬರ್ಸ್ ಆದ್ರೆ ಈ ಯೂಟ್ಯೂಬ್ ರೂಲ್ಸ್ ಪ್ರಕಾರ ಅವಾಗ ಮಾತ್ರ ನಾವು ಲೈವ್ ಸೆಷನ್ಗಳನ್ನ ಮಾಡಬಹುದು. ಲೈವ್ ಸೆಷನ್ ಮಾಡಿದ್ರೆ ಒಂದು ರೀತಿ ಲೈವ್ 2020 ಮ್ಯಾಚ್ ನೋಡೋದಾಗಿರುತ್ತೆ, ಹೆಚ್ಚಿಗೆ ಮಜಾ ಇರುತ್ತೆ, ಬಹಳ ಚೆನ್ನಾಗಿ ಅನ್ಸುತ್ತೆ. ಅದಕ್ಕೋಸ್ಕರ ಹೆಚ್ಚು ಜನ ಸಬ್ಸ್ಕ್ರೈಬರ್ಸ್ ಆಗಿ ನೀವು ನಿಮ್ಮ ಜೊತೆ ಇರುವಂತವ್ರು, ನಿಮ್ಮ ಅಕ್ಕಪಕ್ಕದವರು ಮತ್ತು ಎಲ್ಲರಿಗೂ ಸಹ ಸಬ್ಸ್ಕ್ರೈಬ್ ಮಾಡೋಕೆ ಹೇಳಿ. ಸ್ನೇಹಿತರೆ, ಇವತ್ತು ನಾವು ಆಸಿಡ್ಸ್, ಬೇಸಸ್ ಅಂಡ್ ಸಾಲ್ಟ್ಸ್ ಈ ಲೆಸನ್ ಸೆಕೆಂಡ್ ಎಪಿಸೋಡ್ ಅನ್ನ ನೋಡೋಣ. ಈ ಎಪಿಸೋಡ್ ನಲ್ಲಿ 2 ಮೇಜರ್ ಕಾನ್ಸೆಪ್ಟ್ಸ್ ಇದಾವೆ. ಫಸ್ಟ್ ಮೇಜರ್ ಕಾನ್ಸೆಪ್ಟ್ ಇಸ್ ರೋಲ್ ಆಫ್ pH ಇನ್ ಎವ್ರಿಡೇ ಲೈಫ್ ಅಥವಾ ಇಂಪಾರ್ಟೆನ್ಸ್ ಆಫ್ pH ಇನ್ ಎವ್ರಿಡೇ ಲೈಫ್. ಸೆಕೆಂಡ್ ಕಾನ್ಸೆಪ್ಟ್ ಏನಂದ್ರೆ, ನಿನ್ನೆ ನಾವು ಆಲ್ರೆಡಿ 4 ಪ್ರಾಪರ್ಟೀಸ್ ಆಫ್ ಆಸಿಡ್ಸ್ ಅನ್ನು ನೋಡಿದೀವಿ, 3 ಇಂಪಾರ್ಟೆಂಟ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಬೇಸಸ್ ಅನ್ನು ನೋಡಿದೀವಿ. ಅವುಗಳನ್ನು ನಾವು ಆಕ್ಟಿವಿಟಿಗಳ ಮೂಲಕ ಅರ್ಥ ಮಾಡ್ಕೊಳ್ಳೋದು, ಜೊತೆಗೆ ಒಂದಿಷ್ಟು ಎಕ್ಸ್ಟ್ರಾ ಎಕ್ಸಾಂಪಲ್ಗಳನ್ನು ಸಹ ಸ್ಟಡಿ ಮಾಡೋದು. ಓಕೆ, ಡೈರೆಕ್ಟ್ ಆಗಿ ಇವತ್ತಿನ ಕಾನ್ಸೆಪ್ಟ್ಗೆ ಬಂದ್ಬಿಡೋಣ. ಅದು ಇಂಪಾರ್ಟೆನ್ಸ್ ಆಫ್ pH ಇನ್ ಎವ್ರಿಡೇ ಲೈಫ್. ಸ್ನೇಹಿತರೆ, ಈ pH ಅನ್ನ ಯಾವ ರೀತಿ ನಾವು ಫೈಂಡ್ ಔಟ್ ಮಾಡ್ತೀವಿ ನಿಮಗೆ ಗೊತ್ತು. ಯೂನಿವರ್ಸಲ್ ಇಂಡಿಕೇಟರ್ಸ್ ಸಿಗ್ತವೆ. ಆ ಯೂನಿವರ್ಸಲ್ ಇಂಡಿಕೇಟರ್ ಪೇಪರ್ಸ್ ಅನ್ನು ತಗೊಂಡು ಆಸಿಡ್ ಅಥವಾ ಬೇಸಿನ ಸೊಲ್ಯೂಷನ್ ನಲ್ಲಿ ಇಟ್ಟಾಗ ಅದು ಕಲರ್ ಚೇಂಜ್ ಮಾಡುತ್ತೆ. ಅದು ಯಾವಾಗ ಕಲರ್ ಚೇಂಜ್ ಮಾಡ್ತು ಅದನ್ನ ತಗೊಂಡು pH ಸ್ಕೇಲ್ ಮೇಲೆ ಇರುವಂತಹ ಯಾವ ಕಲರ್ಗೆ ಅದು ಸೆಟ್ ಆಗುತ್ತೆ. ಯಾಕಂದ್ರೆ 0 ಇಂದ 14 ವರೆಗೂ ಇರುವಂತಹ ನಂಬರ್ಗಳು ಒಂದೊಂದು ರೀತಿಯ ಕಲರ್ ಅನ್ನ ಹೊಂದಿರ್ತವೆ. ಪರ್ಪಲ್ ಇಂದ ರೆಡ್ ವರೆಗೂ ಇದು ಎಲ್ಲಿ ಸೆಟ್ ಆಗುತ್ತೆ ಅಂತ ನೋಡಿದ್ರೆ ನಮಗೆ ಇದರ pH ವ್ಯಾಲ್ಯೂ ಸಿಗುತ್ತೆ. ಅರ್ಥ ಆಯ್ತಾ? ಈ ರೀತಿ ನಾವು ಯೂನಿವರ್ಸಲ್ ಇಂಡಿಕೇಟರ್ಸ್ ಅನ್ನ ಬಳಸಿ pH ಅನ್ನ ಕಂಡುಹಿಡಿಯಬಹುದು. ಎಷ್ಟರ ಮಟ್ಟಿಗೆ ಅದು ಮೋರ್ ಆಸಿಡಿಕ್ ಆರ್ ಮೋರ್ ಬೇಸಿಕ್ ಆರ್ ನ್ಯೂಟ್ರಲ್ ಅನ್ನೋದನ್ನು ನಾವು ಕಂಡುಹಿಡಿಯಬಹುದು. ಸ್ನೇಹಿತರೆ, ಬರೀ ಆಸಿಡಿಕ್ಕಾ ಬೇಸಿಕ್ ಅಂತ ಕಂಡುಹಿಡಿಯೋದಕ್ಕೆ ಓಲ್ ಫ್ಯಾಕ್ಟರಿ ಇಂಡಿಕೇಟರ್ಸ್ ಇದ್ವು, ಆಸಿಡ್ ಬೇಸ್ ಇಂಡಿಕೇಟರ್ಸ್ ಇದ್ವು. ಅದನ್ನ ಬಿಟ್ಟು ಯೂನಿವರ್ಸಲ್ ಇಂಡಿಕೇಟರ್ಸ್ ಗಳನ್ನು ಸಹ ಕಂಡುಹಿಡಿಯುವಷ್ಟರ ಮಟ್ಟಿಗೆ ತೆರೆ ಕಟ್ಸ್ಕೊಂಡಿದ್ದಾರೆ ಅಂದ್ರೆ ಇದು ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಇರಬಹುದು ನೀವು ಯೋಚನೆ ಮಾಡಿ. ಇದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ನಮ್ಮ ಪ್ರತಿದಿನದ ಪ್ರತಿಯೊಂದು ಕೆಲಸದಲ್ಲೂ ಸಹ ಇದು ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ. ಹಾಗೆ ಅಂತ ಹೇಳ್ತೀನಿ ಸ್ನೇಹಿತರೆ, ಆಲ್ ದ ಲಿವಿಂಗ್ ಆರ್ಗನಿಸಮ್ಸ್ ಕ್ಯಾನ್ ಸರ್ವೈವ್ ಇನ್ ನ್ಯಾರೋ ರೇಂಜ್ ಆಫ್ pH. pH ನ ಒಂದು ನ್ಯಾರೋ ರೇಂಜ್ ನಲ್ಲಿ ಮಾತ್ರ ಬದುಕೋಕೆ ಸಾಧ್ಯ. ಅದನ್ನ ಬಿಟ್ಟು ಬಹಳ pH ವೇರಿಯೇಷನ್ ಅಂತಂದ್ರೆ ಬದುಕೋಕೆ ಸಾಧ್ಯ ಇಲ್ಲ. ಹ್ಯೂಮನ್ ಬೀಯಿಂಗ್ಸ್ ನ್ಯೂಟ್ರಲ್ ಮತ್ತು ಸ್ವಲ್ಪ ಬೇಸಿಕ್ ಕಂಟೆಂಟ್ ಅನ್ನ ಪ್ರಿಫರ್ ಮಾಡುವಂತದನ್ನ ನೋಡ್ಬೋದು. ಆದ್ರೆ ಎಲ್ಲಾ ಕಡೆ ಸಹ ಒಂದು ನ್ಯಾರೋ ರೇಂಜ್ ಆಫ್ pH ಅಷ್ಟೇ. ಬಹಳ pH ವೇರಿಯೇಷನ್ ಆದ್ರೆ ಸಸ್ಟೈನ್ ಮಾಡಕ್ಕಾಗಲ್ಲ, ಸರ್ವೈವ್ ಆಗಕ್ಕಾಗಲ್ಲ. ಸ್ನೇಹಿತರೆ, ನಮ್ಮ ಬಾಡಿ ಸಹ 7 to 7.8 pH ರೇಂಜ್ ನಲ್ಲಿ ಮಾತ್ರ ಚೆನ್ನಾಗಿ ವರ್ಕ್ ಮಾಡುತ್ತೆ. 7 ಅಂದ್ರೆ ನ್ಯೂಟ್ರಲ್ ಇರಬೇಕು. ನಮ್ಮ ಬಾಡಿ ನ್ಯೂಟ್ರಲ್ ಇದ್ರೆ ಬಹಳ ಚೆನ್ನಾಗಿ ವರ್ಕ್ ಮಾಡುತ್ತೆ. ನ್ಯೂಟ್ರಲ್ ಕಿಂತ ಸ್ವಲ್ಪ ಆಲ್ಕಲೈನ್ ಅಥವಾ ಸ್ವಲ್ಪ ಬೇಸಿಕ್ ಇತ್ತಂದ್ರೆ ನಮ್ಮ ಬಾಡಿ ಚೆನ್ನಾಗಿ ವರ್ಕ್ ಮಾಡುತ್ತೆ. 7.8 ಅಷ್ಟೇ. ಆದ್ರೆ ವೀನಸ್ ನಲ್ಲಿ ಜೊತೆಗೆ ಬೇರೆ ಬೇರೆ ಗ್ರಹಗಳಲ್ಲೂ ಸಹ ಲೈಫ್ ಇಲ್ಲ ಅಂತ ನಾವು ನೋಡಿದೀವಿ. ಯಾಕೆ ಅಂದ್ರೆ ವಿ ಸೇ ದಟ್ ದೇರ್ ಇಸ್ ನೋ ಪ್ರೆಸೆನ್ಸ್ ಆಫ್ ಆಕ್ಸಿಜನ್, ವಾಟರ್ ಇನ್ ಆಲ್ ದ ಫಾರ್ಮ್ಸ್ ಈ ರೀತಿ ಹೇಳ್ತೀವಿ. ಇದ್ರ ಜೊತೆ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ, ಈ ವೀನಸ್ ಅನ್ನ ಕಂಪೇರ್ ಮಾಡಿದ್ರೆ ಗೊತ್ತಾಗುತ್ತೆ. ಇನ್ ವೀನಸ್ ದೇರ್ ಈಸ್ ಎ ಥಿಕ್ ವೈಟಿಶ್ ಅಂಡ್ ಯೆಲ್ಲೋಯಿಶ್ ಕ್ಲೌಡ್ ಆಫ್ ಸಲ್ಫ್ಯೂರಿಕ್ ಆಸಿಡ್. ನೋಡ್ರಿ, ಥಿಕ್ ಆಗಿ ಸಲ್ಫ್ಯೂರಿಕ್ ಆಸಿಡ್ ಇಂದು ಕ್ಲೌಡ್ ಇತ್ತು ಅಂದ್ರೆ ಇಸ್ ಇಟ್ ಪಾಸಿಬಲ್ ಫಾರ್ ಅಸ್ ಟು ಲೀವ್? ನೋ. ದಟ್ಸ್ ವೈ pH ಪ್ಲೇಸ್ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಅವರ್ ಎವ್ರಿಡೇ ಲೈಫ್. ಹಾಗಾದ್ರೆ ಒಂದಿಷ್ಟು ಕಾನ್ಸೆಪ್ಟ್ಗಳನ್ನು ಮಾಡ್ಕೊಂಡಿದ್ದೀನಿ. ಅಂತ ಕಾನ್ಸೆಪ್ಟ್ ನಲ್ಲಿ pH ನ ರೋಲ್ ಏನು ಅಂತ ನೋಡೋಣ. ಫಸ್ಟ್ ಕಾನ್ಸೆಪ್ಟ್ ಏನಂದ್ರೆ ಡೈಜೆಷನ್. ವಾಟ್ ಇಸ್ ದ ರೋಲ್ ಆಫ್ pH ಇನ್ ಡೈಜೆಷನ್? ಡೈಜೆಷನ್ ಅಲ್ಲಿ ನಿಮಗೆ ಗೊತ್ತು, ಸ್ಟಮಕ್ ನಲ್ಲಿ ಒಂದು ಆಸಿಡ್ ಪ್ರೊಡಕ್ಷನ್ ಆಗುತ್ತೆ. ಯಾವುದು? HCl, ಹೈಡ್ರೋಕ್ಲೋರಿಕ್ ಆಸಿಡ್. ಇದರ pH 1.4 ಇರುತ್ತೆ. ಅಂತ 1.4 ಇರುವಂತ pH ನಮ್ಮ ಸ್ಟಮಕ್ಗೆ ಏನು ತೊಂದರೆ ಮಾಡದಂತೆ, ಯಾಕಂದ್ರೆ ಮ್ಯೂಕಸ್ ಅದು ಪ್ರೊಡಕ್ಷನ್ ಆಗೋದ್ರಿಂದ ನಮ್ಮ ಸ್ಟಮಕ್ಗೆ ಏನು ತೊಂದರೆ ಮಾಡದಂತೆ ಡೈಜೆಷನ್ ಅನ್ನು ಮಾಡುತ್ತೆ. ಅಕಸ್ಮಾತ್ ಇಂಡೈಜೆಷನ್ ಆಯಿತು ಆರ್ ಎಕ್ಸಸ್ ಆಸಿಡ್ ಪ್ರೊಡಕ್ಷನ್ ಆಗಿತ್ತು ಅಂದ್ಕೊಳ್ಳಿ. ಈ ರೀತಿ ಎಕ್ಸಸ್ ಆಸಿಡ್ ನಮ್ಮ ಸ್ಟಮಕ್ ಅಲ್ಲಿ ಪ್ರೊಡ್ಯೂಸ್ ಆದಾಗ ಏನಾಗುತ್ತೆ? ವಿ ಆರ್ ಗೋಯಿಂಗ್ ಟು ಗೆಟ್ ಇರಿಟೇಷನ್ ಅಂಡ್ ಪೇನ್. ಟು ಗೆಟ್ ರಿಲೀವ್ ಫ್ರಮ್ ದಿಸ್ ಇರಿಟೇಷನ್ ಅಂಡ್ ಪೇನ್ ವಿ ಆರ್ ಗೋಯಿಂಗ್ ಟು ಯೂಸ್ ಮಾಡ್ತೇವೆ ಹೇಳಿ? ಹೊಟ್ಟೆಲಾಗಿರೋದು ಆಸಿಡ್ ಇಂದ ಪ್ರಾಬ್ಲಮ್. ಅದಕ್ಕೆ ಅಪೋಸಿಟ್ ಯಾವುದು? ಅದಕ್ಕೆ ಆಂಟಿ ಯಾವುದು? ಆಂಟಿ ಅಂದ್ರೆ ಅಪೋಸಿಟ್ ಯಾವುದು? ಬೇಸ್. ಸೊ ವಿ ಆರ್ ಗೋಯಿಂಗ್ ಟು ಯೂಸ್ ಸಮ್ ಮೈಲ್ಡ್ ಬೇಸಸ್ which are going to give relief and which are going to cure indigestion and acidity, but they are not all going to cause any damage to our body because they are mild. Okay,
ಆ ಸಂದರ್ಭದಲ್ಲಿ ಏನು ಮಾಡ್ತೀವಿ, ಈ ಆಸಿಡ್ಗೆ ಅಪೋಸಿಟ್ ಆಗಿರುವಂಥ ಬೇಸ್ ಅನ್ನು ಯೂಸ್ ಮಾಡ್ತೀವಿ. ಓಕೆ, ಆಸಿಡ್ಗೆ ಅಪೋಸಿಟ್ ಆಗಿರುವಂಥ ಬೇಸ್ ಏನು ಮಾಡುತ್ತೆ, ಇವು ಮೈಲ್ಡ್ ಇನ್ ನೇಚರ್ ಇರ್ತವೆ, ಬಹಳ ಸ್ಟ್ರಾಂಗ್ ಇರಲ್ಲ, ಆದರೆ ನಮ್ಮ ಹೊಟ್ಟೆಲಿರುವಂಥ ಆಸಿಡ್ ಜೊತೆ ರಿಯಾಕ್ಟ್ ಮಾಡ್ತವೆ. ಹೌ ಆಂಟಾಸಿಡ್ಸ್ ವರ್ಕ್? ಆಂಟಾಸಿಡ್ಸ್ ವರ್ಕ್ ಬೈ ರಿಯಾಕ್ಟಿಂಗ್ ವಿತ್ ಆಸಿಡ್ಸ್. ಇವು ಬೇಸಿಕ್ ಇನ್ ನೇಚರ್ ಇರೋದ್ರಿಂದ ಆಸಿಡ್ ಜೊತೆ ರಿಯಾಕ್ಟ್ ಮಾಡಿ ನಮಗಾಗಿರುವಂತಹ ಆಸಿಡಿಟಿಯನ್ನ ಅಥವಾ ಇಂಡೈಜೆಷನ್ ಅನ್ನ ಕ್ಯೂರ್ ಮಾಡ್ತವೆ. ಆಂಟಾಸಿಡ್ ಅಂತ ಯಾಕಂತಾರೆ ಹೇಳ್ರಿ, ಆಸಿಡ್ಗೆ ಅಪೋಸಿಟ್ ಇವು, ಬೇಸ್ ಇವು, ಅದಕ್ಕೋಸ್ಕರ. ಅರ್ಥ ಆಯ್ತಾ ಸ್ನೇಹಿತರೆ? ಆಸಿಡಿಟಿ ಆಯ್ತಂದ್ರೆ ಅಥವಾ ಇಂಡೈಜೆಷನ್ ಆಯ್ತಂದ್ರೆ ಯಾವುದನ್ನ ನೀವು ಬಳಸ್ತೀರಿ ಅಂತ ಈ ಲೆಸನ್ ಸ್ಟಾರ್ಟಿಂಗ್ ನಲ್ಲೇ ಒಂದು ಕ್ವಶನ್ ಕೊಟ್ಟಿದ್ದಾರೆ. ಲೈಮ್ ಜ್ಯೂಸ್ ಅನ್ನ ಬಳಸ್ತಿರೋ ಅಥವಾ ಸೋಡಿಯಂ ಬೈಕಾರ್ಬೊನೇಟ್ ಬಳಸ್ತಿರೋ ಅಂತ. ಸೋಡಿಯಂ ಬೈಕಾರ್ಬೊನೇಟ್ ನೇ ಬಳಸ್ತೀವಿ, ಯಾಕಂದ್ರೆ ಸೋಡಿಯಂ ಬೈಕಾರ್ಬೊನೇಟ್ ಈಸ್ ಎ ಬೇಸ್. ಜೊತೆಗೆ ಮಿಲ್ಕ್ ಆಫ್ ಮೆಗ್ನೀಷಿಯಾ ಇದು ಸಹ ಬೇಸ್. ಈ ರೀತಿ ಇರುವಂತ ಮೈಲ್ಡ್ ಬೇಸ್ ಗಳನ್ನ ಬಳಸ್ತೀವಿ. ನೋಡ್ರಿ, ಆಸಿಡಿಟಿ ಆಯ್ತಂದ್ರೆ ಈಗ ನೀವೇ ಟ್ರೀಟ್ಮೆಂಟ್ ತಗೋಬಹುದು, ಏನೋ ಮೈಲ್ಡ್ ಬೇಸ್ ಅನ್ನ ಬಳಸ್ಕೊಂಡು. ಇಲ್ಲಿವರೆಗೂ ಇಂಪಾರ್ಟೆನ್ಸ್ ಆಫ್ ಪಿ ಎಚ್ ಇನ್ ಡೈಜೆಷನ್ ಬಗ್ಗೆ ನೋಡಿದ್ವಿ. ಈಗ ಇಂಪಾರ್ಟೆನ್ಸ್ ಆಫ್ ಪಿ ಎಚ್ ಇನ್ ಟೂತ್ ಡಿಕೆ ಇದ್ರ ಬಗ್ಗೆ ನೋಡೋಣ. ಸ್ನೇಹಿತರೆ, ನಮ್ಮ ಹಲ್ಲಿನ ಮೇಲಿರುವಂತಹ ಎನಾಮಿಲ್ ಲೇಯರ್ ಇದು ಕ್ಯಾಲ್ಸಿಯಂ ಫಾಸ್ಫೇಟ್ ಇಂದ ಆಗಿರುತ್ತೆ. ಇದು ಬಹಳ ಸ್ಟ್ರಾಂಗ್ ಇರುತ್ತೆ. ಇಟ್ ವಿಲ್ ನಾಟ್ ಬಿ ಡಿಸಾಲ್ವ್ಡ್ ಇನ್ ವಾಟರ್. ಇದು ವಾಟರ್ ನಲ್ಲಿ ಡಿಸಾಲ್ವ್ ಆಗಲ್ಲ. ಆದ್ರೆ ಎಕ್ಸಸ್ ಆಸಿಡ್ ಏನಾದ್ರು ಆಯ್ತು ಅಂದ್ರೆ ಇದು ಕರೋಡ್ ಆಗುತ್ತೆ, ವಾಶ್ ಅವೇ ಆಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಎಷ್ಟು ಆಸಿಡಿಕ್ ಕಂಟೆಂಟ್ ಇದ್ರೆ ಎನಾಮಿಲ್ ಏನೂ ಆಗಲ್ಲ? ಆಸಿಡ್ ಯಾವ ರೇಂಜ್ಗಿಂತ ಹೆಚ್ಚಾಯ್ತಂದ್ರೆ ಅಥವಾ ಪಿ ಎಚ್ ರೇಂಜ್ ಕಡಿಮೆ ಆಯ್ತಂದ್ರೆ ಎನಾಮಿಲ್ಗೆ ತೊಂದರೆ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಒಂದು ವಿಷಯ ಸ್ನೇಹಿತರೆ, ಪಿ ಎಚ್ ರೇಂಜ್ ಅಥವಾ ವ್ಯಾಲ್ಯೂ ಕಡಿಮೆ ಆಯ್ತು ಅಂದ್ರೆ ಆಸಿಡ್ ಹೆಚ್ಚಿಗೆ ಆಯ್ತು ಅಂತ ಅರ್ಥ. ಯಾಕಂದ್ರೆ 7 ಇಂದ ಇದು 5 ಬಂತಂದ್ರೆ ಆಸಿಡ್ ಹೆಚ್ಚಿಗೆ ಇದೆ ಅಂತ ಅರ್ಥ. ಅದಕ್ಕಿಂತ ಪಿ ಎಚ್ ರೇಂಜ್ 1 ಬಂತಂದ್ರೆ ಆಸಿಡ್ ಇನ್ನೂ ಸ್ಟ್ರಾಂಗ್ ಇದೆ ಅಂತ ಅರ್ಥ. ಅರ್ಥ ಆಯ್ತಾ? ಆ ರೀತಿ ಪಿ ಎಚ್ ರೇಂಜ್ ಎಷ್ಟಕ್ಕಿಂತ ಕಡಿಮೆ ಇದ್ರೆ ಹಲ್ಲಿನ ಡಿಕೆ ಆಗ್ಬೋದು ಅನ್ನೋದನ್ನ ನೋಡೋಣ. 5.5 ವಿಲ್ ಬಿ ದ ಪಿ ಎಚ್ ರೇಂಜ್ ಆಫ್ ಅವರ್ ಮೌತ್. ಅಷ್ಟಿತ್ತಂದ್ರೆ ನಮಗೆ ಟೂತ್ ಡಿಕೆ ಆಗಲ್ಲ. ಅದನ್ನ ಬಿಟ್ಟು 5.5ಗಿಂತ ಕಡಿಮೆ ಆಗ್ತಾ ಹೋಯ್ತು ಪಿ ಎಚ್ ರೇಂಜ್ ಅಂದ್ರೆ ಎನಾಮಿಲ್ ಸವಿತಾ ಹೋಗುತ್ತೆ, ಹಾಳಾಗ್ತಾ ಹೋಗುತ್ತೆ. ಹಾಗಾದ್ರೆ 5.5ಗಿಂತ ಕಡಿಮೆ ಮಾಡೋದು ಯಾವುದು ಅಂದ್ರೆ ಇಟ್ ಇಸ್ ನಾಟ್ ಅವರ್ ಬಾಡಿ. ನಾವು ಏನ್ ತಿಂದಿರ್ತೀವಿ, ಸ್ವೀಟ್ಸ್ ಆಗಿರ್ಲಿ ಅಂತಹ ಪದಾರ್ಥಗಳನ್ನು ತಿಂದಾಗ ಅವುಗಳು ಏನಾದರೂ ಹಲ್ಲಿನ ಮೇಲೆ ಉಳಿದಿತ್ತಂದ್ರೆ ಅವುಗಳ ಮೇಲೆ ಬ್ಯಾಕ್ಟೀರಿಯಾಸ್ ವರ್ಕ್ ಮಾಡಿ ಎಕ್ಸಸ್ ಆಸಿಡ್ ಅನ್ನ ಪ್ರೊಡಕ್ಷನ್ ಮಾಡ್ತವೆ. ಅವಾಗ ಎಕ್ಸಸ್ ಆಸಿಡ್ ಆಯ್ತು ಅಂದ್ರೆ 5.5 ಇರಬೇಕಾಗಿದ್ದು 5.5ಗಿಂತ ಕಡಿಮೆ ಆಗುತ್ತೆ. ಅಂದ್ರೆ ಆಸಿಡ್ ಕಂಟೆಂಟ್ ಹೆಚ್ಚಾಗ್ತಾ ಹೋಗುತ್ತೆ. ಅವಾಗ ಈಗಾಗಲೇ ಹೇಳಿದಂತೆ ಹಲ್ಲಿನ ಎನಾಮೆಲ್ ಕರೋಡ್ ಆಗ್ತಾ ಹೋಗುತ್ತೆ. ನಾವು ಅದನ್ನ ಸರಿಯಾಗಿ ಕೇರ್ ಮಾಡಿಲ್ಲ ಅಂದ್ರೆ ಟೂತ್ ಡಿಕೆ ಸಹ ಆಗ್ಬೋದು. ಅದಕ್ಕೋಸ್ಕರ ನಮ್ಗೆ ಏನ್ ಹೇಳ್ತಾರೆ, ಬ್ರಷ್ ಮಾಡಿ ಅಂತಾರೆ. ಅಲ್ಲಿ ಬ್ರಷ್ಗಿಂತ ಇಂಪಾರ್ಟೆಂಟ್ ಇರೋದು ಪೇಸ್ಟ್. ಯಾಕಂದ್ರೆ ಪೇಸ್ಟ್ ಯಾವ ಕಂಟೆಂಟ್ ಇರ್ಬೋದು ಹೇಳಿ, ಆಸಿಡ್ ಇಂದ ತೊಂದರೆ ಆಗ್ತದೆ ಅಂದ್ರೆ ಪೇಸ್ಟ್ ಬೇಸ್ ಅದು. ಓಕೆ, ಆ ಬೇಸ್ ತಗೊಂಡು ನಾವು ಬೇಷಾಗಿ ಅಂದ್ರೆ ಚೆನ್ನಾಗಿ ಹಾಲು ತಿಕ್ಕಿದ್ರೆ ಏನಾಗುತ್ತೆ, ಬಾಯಲ್ಲಿರುವಂತ ಎಕ್ಸೆಸ್ ಆಫ್ ಆಸಿಡ್ ಜೊತೆ ಈ ಬೇಸ್ ರಿಯಾಕ್ಟ್ ಮಾಡಿ ಈ ಆಸಿಡ್ ಎಫೆಕ್ಟ್ ಅನ್ನ ನ್ಯೂಟ್ರಲೈಸ್ ಮಾಡುತ್ತೆ. ಅವಾಗ ನಮಗೆ ಟೂತ್ ಡಿಕೆ ಅವಾಯ್ಡ್ ಆಗುತ್ತೆ. ಅದಕ್ಕೋಸ್ಕರ ಸ್ನೇಹಿತರೆ, ದಯವಿಟ್ಟು ಪ್ರತಿದಿನ 2 ಬಾರಿ ಬ್ರಷ್ ಮಾಡಿ. ಬೆಳಗ್ಗೆ ನೀವು ಬ್ರಷ್ ಮಾಡ್ತೀರಿ, ಬಹಳ ಚೆನ್ನಾಗಿ ಗೊತ್ತು ನನಗೆ, ಬಹಳ ಚೆನ್ನಾಗಿ ಎಲ್ಲರೂ ಬ್ರಷ್ ಮಾಡ್ತೀರಿ. ರಾತ್ರಿ ಸಹ ಊಟ ಮಾಡಿದ ನಂತರ ಬ್ರಷ್ ಮಾಡಿ. ಅರ್ಥ ಆಯ್ತಾ? ರಾತ್ರಿ ಸಹ ಬ್ರಷ್ ಮಾಡೋದು ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ. ನಂತರ ನಾವು ಇಂಪಾರ್ಟೆನ್ಸ್ ಆಫ್ ಪಿ ಎಚ್ ಫಾರ್ ಪ್ಲಾಂಟ್ಸ್ ಗ್ರೋತ್ ಇದ್ರ ಬಗ್ಗೆ ನೋಡೋಣ. ಪ್ಲಾಂಟ್ಸ್ ರಿಕ್ವೈರ್ ಸ್ಪೆಸಿಫಿಕ್ ರೇಂಜ್ ಆಫ್ ಪಿ ಎಚ್ ಫಾರ್ ದೇರ್ ಹೆಲ್ದಿ ಗ್ರೋತ್. ಹಾಗಾಗಿ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಒಂದು ಆಕ್ಟಿವಿಟಿಯನ್ನು ಕೊಟ್ಟಿದ್ದಾರೆ. ಆ ಆಕ್ಟಿವಿಟಿ ಮೂಲಕ ಏನಂದ್ರೆ ವಿ ಆರ್ ಗೋಯಿಂಗ್ ಟು ಚೆಕ್ ದ ಪಿ ಎಚ್ ಆಫ್ ಸಾಯಿಲ್. ಪಿ ಎಚ್ ಆಫ್ ಸಾಯಿಲ್ ಅನ್ನು ಯಾವ ರೀತಿ ನಾವು ಚೆಕ್ ಮಾಡ್ತೀವಿ ಅಂದ್ರೆ, ಟೇಕ್ 1 ಟೆಸ್ಟ್ ಟ್ಯೂಬ್, add 2 grams of soil and add 5 ml water and then allards. Okay, we are going to shake it well, and after shaking it well we are going to remove the soil content. ಏನಿರುತ್ತೆ ಮೇನ್ ಕಂಟೆಂಟ್ ಇರುತ್ತೆ ಅದನ್ನೆಲ್ಲ ತೆಗೆದಾಕಿ, ಆಮೇಲೆ ಈ ಫಿಲ್ಟ್ರೇಟ್ ಏನು ಉಳಿದಿರುತ್ತೆ ಅದರ ನೀರಿನಲ್ಲಿ ಈ ಸಾಯಿಲ್ನ ಕಂಟೆಂಟ್ ಎಷ್ಟು ಉಳಿದಿರುತ್ತೆ ಅದರಲ್ಲಿ ಏನು ಮಾಡಬೇಕು, ವಿ ಆರ್ ಗೋಯಿಂಗ್ ಟು ಟೇಕ್ ಪಿ ಎಚ್ ಪೇಪರ್ ಅಂಡ್ ದೆನ್ ಡಿಪ್ ಇನ್ ಇಟ್. ಅಂದ್ರೆ ಡಿಪ್ ಮಾಡಿ ಒಂದ್ಸಲ ಹೊರಗಡೆ ತೆಗೆದ್ರೆ ಯೂನಿವರ್ಸಲ್ ಇಂಡಿಕೇಟರ್ ಪೇಪರ್ ಇದು ಒಂದು ಕಲರ್ಗೆ ಬರುತ್ತೆ. ಆ ಕಲರ್ಗೆ ಬಂದಿರುವಂತ ಯೂನಿವರ್ಸಲ್ ಇಂಡಿಕೇಟರ್ನ ನಾವೇನ್ ಮಾಡ್ತೀವಿ, ಪಿ ಎಚ್ ಸ್ಕೇಲ್ ಮೇಲೆ ಈ ರೀತಿ ಚೆಕ್ ಮಾಡ್ತಾ ಹೋಗ್ತೀವಿ, ಎಲ್ಲಿಗೆ ಇದ್ರ ಕಲರ್ ಮ್ಯಾಚ್ ಆಗುತ್ತೆ ಅಂತ. ಯಾವ ಪಾಯಿಂಟ್ಗೆ ಇದ್ರ ಕಲರ್ ಮ್ಯಾಚ್ ಆಯ್ತೋ ಸಾಯಿಲ್ನ ಪಿ ಎಚ್ಗೆ ಆ ನಂಬರ್ ಇದೆ ಅಂತ ನೋಡ್ತೀವಿ. ಅವಾಗ ಅದು ಎಷ್ಟು ಆಸಿಡಿಕ್ಕೋ ಅಥವಾ ಎಷ್ಟು ಬೇಸಿಕ್ಕೋ ಅಥವಾ ನ್ಯೂಟ್ರಲ್ಲೋ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಅರ್ಥ ಆಯ್ತಾ ಸ್ನೇಹಿತರೆ? ಯಾರಿಗಾದ್ರೂ ಹನಿ ಬಿ ಕಡ್ದೈತಾ?
ಹನಿ ಬಿ ಕಡಿತು ಅಂದ್ರೆ ನಮಗೆ ಬರ್ನಿಂಗ್ ಸೆನ್ಸೇಷನ್ ಆಗುತ್ತೆ, ಬರ್ನಿಂಗ್ ಪೇನ್ ಆಗುತ್ತೆ. ಯಾಕಂದ್ರೆ ಅದರಲ್ಲಿ ಫಾರ್ಮಿಕ್ ಆಸಿಡ್ ಅಥವಾ ಮಿಥನಾಯಿಕ್ ಆಸಿಡ್ ಇರುತ್ತೆ. ಅದರಿಂದ ನಮಗೆ ಬರ್ನಿಂಗ್ ಸೆನ್ಸೇಷನ್ ಆಗಕ್ಕೆ ಶುರುವಾಗುತ್ತೆ. ಅವಾಗ ಏನ್ ಮಾಡ್ಬೇಕು ಹೇಳಿ ನೀವೇ ಡಾಕ್ಟ್ರಿಗ? ಈ ರೀತಿ ಆದಾಗ ಏನ್ ಮಾಡ್ಬೇಕು? ಆಸಿಡ್ ಇಂದ ತೊಂದರೆ ಆಗಿತ್ತು ಅಂದ್ರೆ ಸೋಡಿಯಂ ಬೈಕಾರ್ಬೋನೇಟ್ ಇದನ್ನು ನೀವು ಬಳಸ್ತೀರಿ ಅಥವಾ ಯಾವುದೋ ಒಂದು ಬೇಸ್ ಅನ್ನ ಬಳಸಿ ಅದನ್ನ ರಬ್ ಮಾಡಿದ್ರೆ ನ್ಯೂಟ್ರಲೈಸೇಷನ್ ಆಗುತ್ತೆ, ನಮಗೆ ಪೇನ್ ಕಡಿಮೆ ಆಗುತ್ತೆ. ಅರ್ಥ ಆಯ್ತಾ? ಅದೇ ರೀತಿ ನೆಟಲ್ ಪ್ಲಾಂಟ್ ಅನ್ನುವಂಥ ಪ್ಲಾಂಟ್, ಇದು ವೈಲ್ಡ್ ಪ್ಲಾಂಟ್, ಅದರ ಲೀಫ್ ಮೇಲೆ ಸ್ಟಿಂಗಿಂಗ್ ಹೇರ್ ಇರ್ತವೆ. ಸ್ಟಿಂಗಿಂಗ್ ಅಂದ್ರೆ ಚುಚ್ಚು ಅಂತ ಹೇರ್ ಲೈಕ್ ಸ್ಟ್ರಕ್ಚರ್ಸ್ ಇರ್ತವೆ. ನಿಮಗೆ ಗೊತ್ತಿದ್ದೋ ಅಥವಾ ಗೊತ್ತಿಲ್ಲದೇನೋ ಅದಕ್ಕೇನಾದ್ರೂ ಟಚ್ ಮಾಡಿಬಿಟ್ರೆ ಅಂದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ಬರ್ನಿಂಗ್ ಸೆನ್ಸೇಷನ್. ವೆನ್ ಯು ಆರ್ ಗೋಯಿಂಗ್ ಟು ಗೆಟ್ ಬರ್ನಿಂಗ್ ಸೆನ್ಸೇಷನ್, ಅಗೇನ್ ಯು ನೋ ದಟ್ ಇನ್ ದಟ್ ಪ್ಲಾಂಟ್ ದೇರ್ ಈಸ್ ಮಿಥನಾಯಿಕ್ ಆಸಿಡ್. ಆ ಮಿಥನಾಯಿಕ್ ಆಸಿಡ್ ಇಂದ ನಾವು ರಿಲೀವ್ ಆಗ್ಬೇಕಂದ್ರೆ ಮತ್ತೆ ಸೋಡಿಯಂ ಬೈಕಾರ್ಬೋನೇಟ್ ಎಲ್ಲೈತೆ ಅಂತ ಹುಡ್ಕೊಂಡು ಅಥವಾ ಯಾವುದೋ ಬೇಸಿಕ್ ಕಂಟೆಂಟ್ ಎಲ್ಲೈತೆ ಅಂತ ಹುಡ್ಕೊಳ್ಳೋದು ಬೇಕಾಗಿಲ್ಲ. ನೇಚರ್ ಎಷ್ಟು ಚೆನ್ನಾಗಿ ಪ್ರಾಬ್ಲಮ್ ಅದರ ಸೊಲ್ಯೂಷನ್ ಜೊತೆಗೆ ಇಟ್ಟಿರುತ್ತೆ, ನಾವು ಅದನ್ನ ಅರ್ಥ ಮಾಡ್ಕೊಳ್ಳೋದು ಕಲಿಬೇಕು. ಡಾಕ್ ಪ್ಲಾಂಟ್ ಅಂತ ಈ ನೆಟಲ್ ಪ್ಲಾಂಟಿನ ಪಕ್ಕದಲ್ಲೇ ಬೆಳೀತಾ ಇರುತ್ತೆ. ಆ ಪ್ಲಾಂಟಿನ ಲೀಫ್ ಅನ್ನ ತಗೊಂಡು ನೆಟಲ್ ಪ್ಲಾಂಟಿನಿಂದ ನಮಗೆ ಎಫೆಕ್ಟ್ ಆಗಿದೆ ಅಲ್ಲಿ ರಬ್ ಮಾಡಿದ್ರೆ ನ್ಯೂಟ್ರಲೈಸೇಷನ್ ಆಗಿಬಿಡುತ್ತೆ. ಯಾಕಂದ್ರೆ ಡಾಕ್ ಪ್ಲಾಂಟ್ ಇಟ್ ಈಸ್ ಬೇಸಿಕ್ ಇನ್ ನೇಚರ್, ಅದರ ಲೀವ್ಸ್. ಅದು ನಿಮಗೆ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ನೋಡ್ರಿ ಅವೆರಡೂ ಪ್ಲಾಂಟ್ಗಳ ಫೋಟೋಗಳನ್ನ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ರಿ. ಏನಾದ್ರು ತೊಂದರೆ ಆದ್ರೆ ಇವನ್ನ ಬಳಸ್ಬೋದು. ಈಗ ಆಸಿಡ್ ರೇನ್ ಬಗ್ಗೆ ತಿಳ್ಕೊಳ್ಳೋಣ. ವಾಟ್ ಈಸ್ ಆಸಿಡ್ ರೇನ್? ದ ವಾಟರ್ ಆಫ್ ದ ರೇನ್ಫಾಲ್ ಇಫ್ ಇಟ್ ಈಸ್ ಹ್ಯಾವಿಂಗ್ ದ pH ರೇಂಜ್ ಬಿಲೋ 5.6, ದಟ್ ರೇನ್ ಈಸ್ ಕಾಲ್ಡ್ ಆಸ್ ಆಸಿಡ್ ರೇನ್. 5.6 ಗಿಂತ ಕಡಿಮೆ pH ರೇಂಜ್ ಇರುವಂತ ರೇನ್ ವಾಟರ್ ಯಾವ್ದಿರುತ್ತೆ ಅಂತಹ ರೇನ್ಗೆ ನಾವು ಆಸಿಡ್ ರೇನ್ ಅಂತೀವಿ. ಈ ರೀತಿ ಆಸಿಡ್ ಕಂಟೆಂಟ್ ಯಾವ ರೀತಿ ಹೆಚ್ಚಾಗುತ್ತೆ ಅಂದ್ರೆ ಸಲ್ಫರ್ ಆಕ್ಸೈಡ್ ಅಥವಾ ನೈಟ್ರೋಜನ್ ಆಕ್ಸೈಡ್ ಇವುಗಳು ವಾಟರ್ ವೇಪರ್ ಜೊತೆ ರಿಯಾಕ್ಟ್ ಮಾಡಿ ವಾಟರ್ ನಲ್ಲಿರುವಂತಹ ಆಸಿಡ್ ಕಂಟೆಂಟ್ ಅನ್ನ ಹೆಚ್ಚಿಗೆ ಮಾಡ್ತವೆ. ಇಂತಹ ಎಕ್ಸಸ್ ಆಸಿಡಿಕ್ ಕಂಡೀಷನ್ ಇರುವಂತಹ ವಾಟರ್ ರೇನ್ಫಾಲ್ ಜೊತೆ ಬಂದು ರಿವರ್ಸ್ ಅಥವಾ ಪಾಂಡ್ಸ್ ನಲ್ಲಿ ಹೋಗಿ ಸೇರ್ಕೊಂಡ್ರೆ ಇಟ್ ವಿಲ್ ಕ್ರಿಯೇಟ್ ಸಿವಿಯರ್ ಪ್ರಾಬ್ಲಮ್ ಫಾರ್ ದ ಸರ್ವೈವಲ್ ಆಫ್ ಅಕ್ವೆಟಿಕ್ ಲೈಫ್, ಅಕ್ವೆಟಿಕ್ ಅನಿಮಲ್ಸ್. ಈ ಅಕ್ವೆಟಿಕ್ ಲೈಫ್ ಅಲ್ಲಿ ಬದುಕೋದೇ ಬಹಳ ಕಷ್ಟ ಆಗುತ್ತೆ. ಯಾಕಂದ್ರೆ ಅಲ್ಲಿದ್ದಂತಹ pH ರೇಂಜ್ ಒಂದಕ್ಕೆ ಸೆಟ್ ಆಗಿರ್ತವೆ. ಇದು ಯಾವಾಗ ಮೋರ್ ಆಸಿಡಿಕ್ ಆಯ್ತು ಈ ಅಕ್ವೆಟಿಕ್ ಲೈಫ್ಗೆ ಬದುಕೋದು ಬಹಳ ಅಂದ್ರೆ ಬಹಳ ಕಷ್ಟ ಆಗುತ್ತೆ. ಬಹಳಷ್ಟು ಸಾರಿ ನೋಡ್ತೀವಿ ಎಕ್ಸಸ್ ಆಸಿಡ್ ಅನ್ನ ಆಸಿಡ್ ರೇನಿಂದ ಅಷ್ಟೇ ಅಲ್ಲ ಫ್ಯಾಕ್ಟರೀಸ್ ಸಹ ರಿಲೀಸ್ ಮಾಡ್ತವೆ. ಫ್ಯಾಕ್ಟರೀಸ್ ರಿಲೀಸ್ ಮಾಡಿದಂತ ಆಸಿಡ್ ಕಂಟೆಂಟ್ಸ್ ಅಥವಾ ಟಾಕ್ಸಿಕ್ ಕಂಟೆಂಟ್ಸ್ ಪಾಂಡ್ಸ್ ಅಥವಾ ರಿವರ್ಸ್ ನಲ್ಲಿ ಹೋದಾಗ ಏನಾಗುತ್ತೆ ಅಕ್ವೆಟಿಕ್ ಅನಿಮಲ್ಸ್ ಸತ್ತು ಹೋಗೋದನ್ನ, ಸತ್ತು ತೇಲೋದನ್ನ ಬಹಳ ಸಾರಿ ನೋಡ್ತೀವಿ. ಇಲ್ಲಿವರೆಗೂ ಇಂಪಾರ್ಟೆನ್ಸ್ ಆಫ್ pH ಇನ್ ಎವ್ರಿ ಡೇ ಲೈಫ್ ಇದ್ರ ಬಗ್ಗೆ ಕಲ್ಕೊಂಡ್ವಿ. ಈಗ ಸೆಕೆಂಡ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಟುಡೇಸ್ ಎಪಿಸೋಡ್, ಅದು ಆಕ್ಟಿವಿಟೀಸ್. ನಿನ್ನೆ ನೀವು ಇಂಪಾರ್ಟೆಂಟ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆಸಿಡ್ಸ್ ಅಂಡ್ ಬೇಸಸ್ ಇದ್ರ ಬಗ್ಗೆ ತಿಳ್ಕೊಂಡಿದ್ದೀರಿ. ಅವುಗಳ ಬಗ್ಗೆನೆ ಒಂದೊಂದು ಪ್ರಾಪರ್ಟಿ ಬಗ್ಗೆನೂ ಸಹ ಒಂದೊಂದು ಆಕ್ಟಿವಿಟೀಸ್ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಿದ್ದಾರೆ. ಅವುಗಳನ್ನ ಈಗ ಅರ್ಥ ಮಾಡ್ಕೊಂತೀವಿ, ಪರ್ಫೆಕ್ಟ್ ಆಗ್ತೀವಿ. ಫಸ್ಟ್ ಕೆಮಿಕಲ್ ಪ್ರಾಪರ್ಟಿ ಆಫ್ ಆಸಿಡ್ಸ್ ಏನು? ವೆನ್ ಆಸಿಡ್ಸ್ ರಿಯಾಕ್ಟ್ ವಿತ್ ಮೆಟಲ್ ದೇ ಪ್ರೊಡ್ಯೂಸ್ ಸಾಲ್ಟ್ ಅಂಡ್ ಹೈಡ್ರೋಜನ್ ಗ್ಯಾಸ್ ಇಸ್ ಲಿಬರೇಟೆಡ್. ಎರಡನೇದೇನು? ವೆನ್ ಆಸಿಡ್ ರಿಯಾಕ್ಟ್ಸ್ ವಿತ್ ಮೆಟಾಲಿಕ್ ಆಕ್ಸೈಡ್ಸ್ ದೆನ್ water and salt is produced. When acids react with bases, salt and water is produced. Next, when acids react with metallic carbonates or hydrocarbonates, then salt, water and carbon dioxide these are produced. ಅರ್ಥ ಆಯ್ತಾ? ಇವುಗಳ ಬಗ್ಗೆನೇ ಒಂದೊಂದು ಆಕ್ಟಿವಿಟಿಯನ್ನು ಕೊಟ್ಟಿದ್ದಾರೆ, ಅವುಗಳನ್ನು ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್ ಆಕ್ಟಿವಿಟಿಯನ್ನು ಅರ್ಥ ಮಾಡ್ಕೊಳ್ಳೋಣ. ಅದು 2.3 ಆಕ್ಟಿವಿಟಿ. ಇದು ಇರೋದು ಫಸ್ಟ್ ಕೆಮಿಕಲ್ ಪ್ರಾಪರ್ಟಿ ಆಫ್ ಆಸಿಡ್ಸ್ ಬಗ್ಗೆ. When acids react with metal, they produce salt and hydrogen gas is liberated. ಈಗ ಹೈಡ್ರೋಜನ್ ಗ್ಯಾಸ್ ಯಾವ ರೀತಿ ಲಿಬರೇಟ್ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂತೀವಿ. ಇಲ್ಲಿ ಕಾಣುತ್ತಲ್ಲ, ಇದೇ ರೀತಿ ನೀವು ಅಪಾರ್ಟಸ್ ಅನ್ನ ಸೆಟಪ್ ಮಾಡ್ಕೊಳ್ಬೇಕು. ಇಲ್ಲಿರುವಂತಹ ಈ ಟೆಸ್ಟ್ ಟ್ಯೂಬ್ಗೆ ಜಿಂಕ್ ಗ್ರಾನ್ಯೂಲ್ಸ್ ಅನ್ನ ಹಾಕಬೇಕು. ಯಾಕಂದ್ರೆ ಜಿಂಕ್ ಮೆಟಲ್. ಓಕೆ, ಅದ್ರ ಜೊತೆ ಏನು ಆಡ್ ಮಾಡ್ತೀವಿ ನಾವೀಗ ರಿಯಾಕ್ಟ್ ಮಾಡೋದಕ್ಕೆ? ಸಲ್ಫ್ಯೂರಿಕ್ ಆಸಿಡ್. ನೋಡ್ರಿ, ಮೆಟಲ್ ಮತ್ತು ಆಸಿಡ್ ರಿಯಾಕ್ಟ್ ಆಯ್ತು. ಅಲ್ಲಿಂದ ಹೊರಗಡೆ ಗ್ಯಾಸ್ ರಿಲೀಸ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಚೆನ್ನಾಗಿ ಅದನ್ನ ಕವರ್ ಮಾಡಿದ್ರ ಮೇಲೆ ಆದ್ರೆ ಅಲ್ಲಿಂದ ಬರುವಂತ ಗ್ಯಾಸ್ ಡೆಲಿವರಿ ಆಗೋದಕ್ಕೆ ಅಥವಾ ಬರೋದಕ್ಕೆ ಒಂದು ಡೆಲಿವರಿ ಟ್ಯೂಬ್ ಅನ್ನ ಡಿಸೈನ್ ಮಾಡಿದೆ. ಈ ಡೆಲಿವರಿ ಟ್ಯೂಬ್ ಎಲ್ಲಿ ಬಂದು ಎಂಡ್ ಆಗಿದೆ? ಈ ಸೋಪ್ ಸೊಲ್ಯೂಷನ್ ಒಳಗಡೆ ಬಂದು ಎಂಡ್ ಆಗಿದೆ. ಪಕ್ಕದಲ್ಲಿರುವಂತಹ ಸೋಪ್ ಸೊಲ್ಯೂಷನ್ ಬೀಕರ್ ಒಳಗಡೆ ಬಂದು ಎಂಡ್ ಆಗಿದೆ. ಯಾವಾಗ ಇಲ್ಲಿ ಮೆಟಲ್ ಮತ್ತು ಆಸಿಡ್ ರಿಯಾಕ್ಟ್ ಆಯ್ತೋ, ರಿಯಾಕ್ಟ್ ಆದ ತಕ್ಷಣ ಏನಾಗುತ್ತೆ? ಹೈಡ್ರೋಜನ್ ಗ್ಯಾಸ್ ಪ್ರೊಡಕ್ಷನ್ ಆಯ್ತು. ಅದು ಈ ಡೆಲಿವರಿ ಟ್ಯೂಬ್ ಮೂಲಕ ಬಂದು ಈ ಸೋಪ್ ಸೊಲ್ಯೂಷನ್ ಒಳಗಡೆ ಬಂದಾಗ ಅಲ್ಲಿಂದ ಸೋಪ್ ಬಬಲ್ಸ್ ಬರ್ತವೆ. ಇದರಲ್ಲಿರೋದು ಹೈಡ್ರೋಜನ್ ಗ್ಯಾಸ್ ಅಂತ ಏನ್ ಗ್ಯಾರಂಟಿ ಸರ್ ಅಂದ್ರೆ, ನೀವು ಕ್ಯಾಂಡಲ್ ಅನ್ನ ಹತ್ರ ತಗೊಂಡು ಹೋದ್ರೆ ಅಲ್ಲಿ ನೀವು ನೋಡ್ಬೋದು ಈ ಬಬಲ್ಸ್
ಪಾಪಿಂಗ್ ಸೌಂಡ್ ಮೂಲಕ ಬರ್ಸ್ಟ್ ಆಗಿ ಬರ್ನ್ ಆಗ್ತವೆ. ಪಾಪಿಂಗ್ ಸೌಂಡ್ ಅಂದ್ರೆ ಶಾರ್ಪ್ ಸೌಂಡ್ ಮೂಲಕ ಅವು ಬರ್ಸ್ಟ್ ಆಗಿ ಬರ್ನ್ ಆಗ್ತವೆ. ಅಲ್ಲಿ ಹೈಡ್ರೋಜನ್ ಗ್ಯಾಸ್ ಇರೋದ್ರಿಂದಾನೇ, ಆಸ್ ಹೈಡ್ರೋಜನ್ ಗ್ಯಾಸ್ ಇಸ್ ಹೈಲಿ ಇನ್ಫ್ಲೇಮೇಬಲ್, ಬಿಕಾಸ್ ಆಫ್ ದಟ್ ಓನ್ಲಿ ದೇ ಆರ್ ಬರ್ನಿಂಗ್. ಏನ್ ತೋರಿಸುತ್ತೆ? ವೆನ್ ಮೆಟಲ್ಸ್ ಅಂಡ್ ಆಸಿಡ್ಸ್ ರಿಯಾಕ್ಟ್, ದೆನ್ ಸಾಲ್ಟ್ ಈಸ್ ಪ್ರೊಡ್ಯೂಸ್ಡ್ ಅಂಡ್ ಹೈಡ್ರೋಜನ್ ಗ್ಯಾಸ್ ಇಸ್ ಲಿಬರೇಟೆಡ್. ಅರ್ಥ ಆಯ್ತಾ? ಇಫ್ ಯು ವಾಂಟ್ ಟು ಸ್ಕೋರ್ ವೆರಿ ವೆಲ್ ಇನ್ ಸೈನ್ಸ್, ಈಗ ಆಲ್ರೆಡಿ ಬಹಳ ಸಲ ಹೇಳಿದ್ದೀನಿ, ಏನು ಅಂದ್ರೆ ನೀವು NCERT ಟೆಕ್ಸ್ಟ್ ಬುಕ್ ನಲ್ಲಿರುವಂತಹ ಇನ್ಫಾರ್ಮೇಶನ್ ಅನ್ನ ಪಕ್ಕಾ ಬೇಸಿಕ್ ಜೊತೆನೆ ಅರ್ಥ ಮಾಡ್ಕೊಳ್ಬೇಕು. ಜೊತೆಗೆ ಈ ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಿರುವಂತಹ ಆಕ್ಟಿವಿಟೀಸ್ ಅನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಜೊತೆಗೆ ಒಂದಿಷ್ಟು ಎಕ್ಸ್ಟ್ರಾ ಎಕ್ಸಾಂಪಲ್ಸ್ ಅನ್ನು ಕಲಿಬೇಕು. ಅವಾಗ ನಿಮ್ಗೆ ಯಾವುದೇ ರೀತಿ ಅಪ್ಲೈಡ್ ಕ್ವಶನ್ ಕೊಟ್ಟರು ಸಹ ಭಯ ಆಗಲ್ಲ, ಕನ್ಫ್ಯೂಸ್ ಆಗಲ್ಲ, ಕರೆಕ್ಟ್ ಆಗಿ ಮಾಡ್ತೀರಿ. ಅದಕ್ಕೋಸ್ಕರ ಇಲ್ಲಿ ಸಹ ಎಕ್ಸ್ಟ್ರಾ ಎಕ್ಸಾಂಪಲ್ ಗಳನ್ನು ತಗೊಂಡು ಬಂದಿದ್ದೀನಿ. ಬನ್ನಿ ಅವುಗಳನ್ನು ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್ ಎಕ್ಸಾಂಪಲ್ ಈಗ ನಾವು ನೋಡಿದಂತದ್ದೇ, ಅದು ಜಿಂಕ್ ಜೊತೆ ಸಲ್ಫ್ಯೂರಿಕ್ ಆಸಿಡ್ ರಿಯಾಕ್ಟ್ ಆದಾಗ ಜಿಂಕ್ ಸಲ್ಫೇಟ್ ಆಯ್ತು. ನೋಡ್ರಿ, ಎಲ್ಲಾದ್ರೂ ಸಲ್ಫ್ಯೂರಿಕ್ ಆಸಿಡ್ ರಿಯಾಕ್ಟ್ ಆದ್ರೆ ಸಲ್ಫೇಟ್ ಆಗುತ್ತೆ. ಓಕೆ, ಹೈಡ್ರೋಜನ್ ಗ್ಯಾಸ್ ರಿಲೀಸ್. ನೆಕ್ಸ್ಟ್, ಮೆಗ್ನೀಷಿಯಂ ಜೊತೆ ಸಲ್ಫ್ಯೂರಿಕ್ ಆಸಿಡ್ ರಿಯಾಕ್ಟ್ ಆದಾಗ ಮೆಗ್ನೀಷಿಯಂ ಸಲ್ಫೇಟ್, ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಯ್ತು. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಹೈಡ್ರೋಕ್ಲೋರಿಕ್ ಆಸಿಡ್ ರಿಯಾಕ್ಟ್ ಆಗುತ್ತೆ. ಹೈಡ್ರೋಕ್ಲೋರಿಕ್ ಆಸಿಡ್ ರಿಯಾಕ್ಟ್ ಆದಾಗ ಏನಂತೀವಿ ನಾವು? ಕ್ಲೋರೈಡ್ ಅಂತೀವಿ. ಸೋಡಿಯಂ ಕ್ಲೋರೈಡ್ ಅಂತೀವಲ್ಲ, ಅದೇ ರೀತಿ ಇಲ್ಲಿ ನೋಡಿ, ಐರನ್ ಜೊತೆ ಅಥವಾ ಫೆರಸ್ ಜೊತೆ ಹೈಡ್ರೋಕ್ಲೋರಿಕ್ ಆಸಿಡ್ ರಿಯಾಕ್ಟ್ ಆದಾಗ ಫೆರಸ್ ಕ್ಲೋರೈಡ್. ಅರ್ಥಾತ್ ಇದು ಈ ಸಾಲ್ಟ್ ಪ್ರೊಡಕ್ಷನ್ ಆಯ್ತು, ಜೊತೆಗೆ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಯ್ತು. ಸೋಡಿಯಂ ಜೊತೆ ಹೈಡ್ರೋಕ್ಲೋರಿಕ್ ಆಸಿಡ್ ರಿಯಾಕ್ಟ್ ಆದಾಗ ಸೋಡಿಯಂ ಕ್ಲೋರೈಡ್, ನಾವು ಬಳಸುವಂತ ಉಪ್ಪು, ಅದು ಪ್ರೊಡಕ್ಷನ್ ಆಯ್ತು, ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಯ್ತು. ಇವೆಲ್ಲದರಲ್ಲಿ ಏನಾಗಿದೆ? ಸಾಲ್ಟ್ ಹ್ಯಾಸ್ ಬಿನ್ ಪ್ರೊಡ್ಯೂಸ್ಡ್ ಅಂಡ್ ಹೈಡ್ರೋಜನ್ ಗ್ಯಾಸ್ ಹ್ಯಾಸ್ ಬಿನ್ ರಿಲೀಸ್ಡ್. ಇದೇ ಕೆಮಿಕಲ್ ಪ್ರಾಪರ್ಟಿಗೆ ಅಪ್ಲೈ ಆಗಿರುವಂತಹ ಒಂದು ಡೈಲಿ ಲೈಫ್ ಇನ್ಫಾರ್ಮೇಶನ್. ಅದು ಏನು ಅಂದ್ರೆ, ನಾವು ಲೈಮ್ ಜ್ಯೂಸ್ ಆಗಿರ್ಲಿ, ಅಥವಾ ಆರೆಂಜ್ ಜ್ಯೂಸ್ ಆಗಿರ್ಲಿ, ಅಥವಾ ಕರ್ಡ್ ಆಗಿರ್ಲಿ, ಇವುಗಳನ್ನ ಮೆಟಲ್ ಕಂಟೈನರ್ಸ್ ನಲ್ಲಿ ಇಡಬಾರ್ದು. ಯಾಕೆ ಇಡಬಾರ್ದು? ಇವುಗಳಲ್ಲಿರೋದು ಆಸಿಡ್. ಈ ಆಸಿಡ್ ಈ ಮೆಟಲ್ಸ್ ಜೊತೆ ರಿಯಾಕ್ಟ್ ಆಗಿ ಕೆಮಿಕಲ್ ರಿಯಾಕ್ಷನ್ ಆಗೋದ್ರಿಂದ ಅಲ್ಲಿ ಫುಡ್ ಪಾಯ್ಸನಿಂಗ್ ಆಗೋ ಪಾಸಿಬಿಲಿಟಿ ಇರುತ್ತೆ. ಇದರಿಂದ ನಮ್ಮ ಹೆಲ್ತ್ಗೆ ಎಫೆಕ್ಟ್ ಆಗುವಂತ ಪಾಸಿಬಿಲಿಟಿ ಇರುತ್ತೆ. ಅದಕ್ಕೋಸ್ಕರ ಇಂಥ ಆಸಿಡಿಕ್ ಕಂಟೆಂಟ್ ಇರುವಂತವನ್ನ ಮೆಟಾಲಿಕ್ ಕಂಟೈನರ್ಸ್ ನಲ್ಲಿ ಇಡೋದನ್ನ ಯೂಶುವಲಿ ಅವಾಯ್ಡ್ ಮಾಡ್ತೀವಿ, ಅವಾಯ್ಡ್ ಮಾಡಬೇಕು. ಅರ್ಥ ಆಯ್ತಾ? ಇದ್ರ ನಂತರ ನೋಡುವಂಥದ್ದು ಸೆಕೆಂಡ್ ಕೆಮಿಕಲ್ ಪ್ರಾಪರ್ಟಿ ಆಫ್ ಆಸಿಡ್ಸ್. ಅದು when acid reacts with metal carbonates or hydrocarbons, ಅವಾಗ ಏನಾಗುತ್ತೆ? ಸಾಲ್ಟ್ ಪ್ರೊಡಕ್ಷನ್ ಆಗುತ್ತೆ, ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಪ್ರೊಡಕ್ಷನ್ ಆಗುತ್ತೆ, ಜೊತೆಗೆ ವಾಟರ್ ಸಹ ಪ್ರೊಡಕ್ಷನ್ ಆಗುತ್ತೆ. ಮೊದಲು ಮೆಟಲ್ ಕಾರ್ಬೋನೇಟ್ಸ್ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಕಾರ್ಬೋನೇಟ್ ಅಂದ್ರೆ ಇಲ್ಲಿ ನೋಡಿ, ಕಾರ್ಬನ್ ಇದೆನಾ? ನೋಡಿ, CO3 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 ಕಾರ್ಬನ್ ಇದೆನಾ? ಕಾರ್ಬನ್ ಇರೋದ್ರಿಂದ ಈ ಮೆಟಲ್ ಕಾರ್ಬೋನೇಟ್. ಅರ್ಥ ಆಯ್ತಾ? ಜೊತೆಗೆ ಮೆಟಲ್ ಹೈಡ್ರೋಕಾರ್ಬೋನೇಟ್ ಅಂತೀವಿ. ಹೈಡ್ರೋ ಅಂದ್ರೆ ಹೈಡ್ರೋಜನ್ ಕಂಟೆಂಟ್ ಇರಬೇಕು. ಇಲ್ಲಿ ನೋಡಿ, NaCO3, ಇಲ್ಲಿ NaCO3 ಇದೆ, ಇಲ್ಲಿ NaCO3 ಮಧ್ಯ H ಬಂದಿದೆ. ಅದಕ್ಕೆ ಏನಾಯ್ತು? ಮೆಟಲ್ ಕಾರ್ಬೋನೇಟ್ ಅಲ್ಲ, ಮೆಟಲ್ ಕಾರ್ಬೋನೇಟ್ ಮಧ್ಯೆ ಹೈಡ್ರೋ ಸೇರ್ಕೊಂಡಿದೆ, ಮೆಟಲ್ ಹೈಡ್ರೋಕಾರ್ಬೋನೇಟ್. ಇಲ್ಲಿ ನೆಕ್ಸ್ಟ್ ನೋಡೋದು ನಾವು CaHCO3. ಇಲ್ಲಿ ನೋಡಿ, CaCO3 ಇದೆ. ಓಕೆ, ಇಲ್ಲಿ H ಎಕ್ಸ್ಟ್ರಾ ಆಯ್ತು. H ಆಗಿದ್ದಕ್ಕೆ ಏನಾಯ್ತು? H ಆಗಿದ್ದಕ್ಕೆ ಇಲ್ಲಿ ಹೈಡ್ರೋಕಾರ್ಬೋನೇಟ್ ಆಯ್ತು. ಅರ್ಥ ಆಯ್ತಾ? ಈ ಮೆಟಲ್ ಕಾರ್ಬೋನೇಟ್ಸ್ ಮತ್ತು ಹೈಡ್ರೋಕಾರ್ಬೋನೇಟ್ಸ್ ಗಳಲ್ಲಿ ಕಾರ್ಬನ್ ಇರೋದ್ರಿಂದ ಆಸಿಡ್ ಜೊತೆ ಇವುಗಳು ರಿಯಾಕ್ಟ್ ಆದಾಗ ಸಾಲ್ಟ್, ವಾಟರ್ ಅಂಡ್ ಕಾರ್ಬನ್ ಡೈಆಕ್ಸೈಡ್ ಇವುಗಳು ಪ್ರೊಡಕ್ಷನ್ ಆಗ್ತವೆ. ಇದನ್ನ ಇನ್ನೂ ಪರ್ಫೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ನಮಗೆ 2.5 ಆಕ್ಟಿವಿಟಿಯನ್ನ ಕೊಟ್ಟಿದ್ದಾರೆ. ಈ 2.5 ಆಕ್ಟಿವಿಟಿ ಏನ್ ಹೇಳುತ್ತೆ? ಟೆಸ್ಟ್ ಟ್ಯೂಬ್ ನಲ್ಲಿ ಸೋಡಿಯಂ ಕಾರ್ಬೋನೇಟ್ ಅನ್ನ ಹಾಕಿ ಅಂತ ಹೇಳಿದೆ. ನಾವು ಇದನ್ನು 2 ಟೆಸ್ಟ್ ಟ್ಯೂಬ್ ಗಳನ್ನ ತಗೊಳ್ಳೋಣ. ಒಂದರಲ್ಲಿ ಸೋಡಿಯಂ ಕಾರ್ಬೋನೇಟ್ ಅನ್ನ ಹಾಕೋಣ, ಇನ್ನೊಂದರಲ್ಲಿ ಸೋಡಿಯಂ ಬೈಕಾರ್ಬೋನೇಟ್ ಅನ್ನ ಅಥವಾ ಹೈಡ್ರೋಕಾರ್ಬೋನೇಟ್ ಅನ್ನ ಹಾಕೋಣ. ಈ 2 ಟೆಸ್ಟ್ ಟ್ಯೂಬ್ ಗಳಿಗೆ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನ ಹಾಕಿದ ನಂತರ ಅಲ್ಲಿ ಕೆಮಿಕಲ್ ರಿಯಾಕ್ಷನ್ ಶುರುವಾಗುತ್ತೆ. ಕೆಮಿಕಲ್ ರಿಯಾಕ್ಷನ್ ಆಗಿದ್ರಿಂದ ಅಲ್ಲಿ ಗ್ಯಾಸ್ ಲಿಬರೇಟ್ ಆಗಕ್ಕೆ ಶುರುವಾಗುತ್ತೆ. ಆ ರೀತಿ ಲಿಬರೇಟ್ ಆದ ಗ್ಯಾಸ್ ಅನ್ನ ಡೆಲಿವರಿ ಟ್ಯೂಬ್ಗಳ ಮೂಲಕ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಥವಾ ಲೈಮ್ ವಾಟರ್ ನೊಳಗಡೆ ನಾವು ಕಲಿಸಿದಾಗ, ನೀವು ಹಿಂದಿನ ಲೆಸನ್ಗಳಲ್ಲೂ ನೋಡಿದ್ರಿ, ಲೈಮ್ ವಾಟರ್ ಯಾವಾಗ ಕಾರ್ಬನ್ ಡೈಆಕ್ಸೈಡ್ ಜೊತೆ ರಿಯಾಕ್ಟ್ ಆಯ್ತೋ ಅವಾಗಲ್ಲಿ ಮಿಲ್ಕಿ ಕಲರ್ ಫಾರ್ಮೇಶನ್ ಆಗುತ್ತೆ. ಇಟ್ ಟರ್ನ್ಸ್ ಟು ಮಿಲ್ಕಿ ವೈಟ್ ಅಂತ ಹೇಳಿದ್ವಿ. ಇಲ್ಲಿ ಸಹ ಈ ಲೈಮ್ ವಾಟರ್ ಮಿಲ್ಕಿ ಕಲರ್ಗೆ ಬರುತ್ತೆ, ಮಿಲ್ಕಿ ವೈಟ್ ಆಗುತ್ತೆ. ಯಾಕೆಂದ್ರೆ ಅಲ್ಲಿಂದ ಬಂದಿದ್ದು ಯಾವುದು? ಕಾರ್ಬನ್ ಡೈಆಕ್ಸೈಡ್. ಅದರಿಂದಾನೇ ಮಿಲ್ಕಿ ವೈಟ್ ಗೆ ಬಂತು ಅಂತ ಅರ್ಥ. ಇದರಿಂದ ಏನ್ ಕಲ್ಕೊಂಡ್ವಿ ನಾವು? ವಾಟ್ ವಿ ಕ್ಯಾನ್ ಕನ್ಕ್ಲೂಡ್ ಬೈ ದಿಸ್ ಆಕ್ಟಿವಿಟಿ? By this activity, we conclude that when metal carbonates and hydrocarbonates react with acid, they produce salt,
ವಾಟರ್ ಅಂಡ್ ಕಾರ್ಬನ್ ಡೈಆಕ್ಸೈಡ್. ಅರ್ಥ ಆಯ್ತಾ? ಈಗ ಈ ಕಾರ್ಬನ್ ಡೈಆಕ್ಸೈಡ್ ಅನ್ನ ಇನ್ನೂ ಹೆಚ್ಚು ಸಮಯ ಈ ಮಿಲ್ಕಿ ವೈಟ್ ಕಲರ್ಗೆ ಟರ್ನ್ ಆಗಿರುವಂತ ಲೈಮ್ ವಾಟರ್ ಅಥವಾ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ಗೆ ನಾವು ಕಂಟಿನ್ಯೂಸ್ ಆಗಿ ಬಿಡ್ತಾನೆ ಹೋದ್ವಿ ಅಂದ್ರೆ ಅದು ಮತ್ತೆ ಮಿಲ್ಕಿ ವೈಟ್ ಕಲರ್ ಅನ್ನ ಕಳ್ಕೊಳ್ಳುತ್ತೆ. ಯಾಕೆ ಅಂದ್ರೆ ಅಲ್ಲಿ ಪ್ರಿಸಿಪಿಟೇಟ್ ಫಾರ್ಮೇಶನ್ ಆಗುತ್ತೆ, ವೈಟ್ ಪ್ರಿಸಿಪಿಟೇಟ್ ಫಾರ್ಮೇಶನ್ ಆಗುತ್ತೆ. ಕ್ಯಾಲ್ಸಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅನ್ನುವಂತಹ ಒಂದು ಸಾಲ್ಯುಬಲ್ ಸಾಲ್ಟ್ ಫಾರ್ಮೇಶನ್ ಆಗಿದ್ರಿಂದ ಇದು ಮತ್ತೆ ಆ ನೀರಿನಲ್ಲಿ ಡಿಸಾಲ್ವ್ ಆಗುತ್ತೆ. ಡಿಸಾಲ್ವ್ ಆಗಿ ಮತ್ತೆ ಈ ಲೈಮ್ ವಾಟರ್ ಇದು ಕಲರ್ಲೆಸ್ ಆಗುತ್ತೆ. ಅರ್ಥ ಆಯ್ತಾ ಸ್ನೇಹಿತರೆ? ಇದಕ್ಕೂ ಸಹ ಒಂದಿಷ್ಟು ಎಕ್ಸಾಂಪಲ್ಸ್ ನೋಡೋಣ. ಇಲ್ಲಿ ನೋಡಿ, ಮೆಗ್ನೀಷಿಯಂ ಕಾರ್ಬೋನೇಟ್, ಕ್ಯಾಲ್ಸಿಯಂ ಕಾರ್ಬೋನೇಟ್, ಸೋಡಿಯಂ ಕಾರ್ಬೋನೇಟ್. ನೋಡ್ರಿ, ಇವುಗಳನ್ನು ಯಾವ ರೀತಿ ಹೇಳಬೇಕು ಅನ್ನೋದು ಸಹ ನೀವು ಪರ್ಫೆಕ್ಟ್ ಆಗ್ತಾ ಹೋಗ್ತೀರಾ ಸರಿಯಾಗಿ ಅರ್ಥ ಮಾಡ್ಕೊಂತ ಹೋದ್ರೆ. ಈಗ ಮೆಗ್ನೀಷಿಯಂ ಕಾರ್ಬೋನೇಟ್ ಸಲ್ಫ್ಯೂರಿಕ್ ಆಸಿಡ್ ಜೊತೆ ರಿಯಾಕ್ಟ್ ಆದಾಗ ಮೆಗ್ನೀಷಿಯಂ ಸಲ್ಫೇಟ್ ಆಯ್ತು, ವಾಟರ್ ಪ್ರೊಡಕ್ಷನ್ ಆಯ್ತು, ಕಾರ್ಬನ್ ಡೈಆಕ್ಸೈಡ್ ಲಿಬರೇಟ್ ಆಯ್ತು. ಕ್ಯಾಲ್ಸಿಯಂ ಕಾರ್ಬೋನೇಟ್ ಜೊತೆ ಸಲ್ಫ್ಯೂರಿಕ್ ಆಸಿಡ್ ರಿಯಾಕ್ಟ್ ಆದಾಗ ಕ್ಯಾಲ್ಸಿಯಂ ಸಲ್ಫೇಟ್, ವಾಟರ್, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ರಿಲೀಸ್ ಆಯ್ತು. ಕ್ಯಾಲ್ಸಿಯಂ ಕಾರ್ಬೋನೇಟ್ ಜೊತೆ ಹೈಡ್ರೋಕ್ಲೋರಿಕ್ ಆಸಿಡ್ ರಿಯಾಕ್ಟ್ ಆದಾಗ ಕ್ಯಾಲ್ಸಿಯಂ ಕ್ಲೋರೈಡ್ ಸಾಲ್ಟ್ ಪ್ರೊಡಕ್ಷನ್ ಆಯ್ತು, ವಾಟರ್ ಪ್ರೊಡಕ್ಷನ್ ಆಯ್ತು, ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಯ್ತು. ನೆಕ್ಸ್ಟ್ ಸೋಡಿಯಂ ಕಾರ್ಬೋನೇಟ್ ಜೊತೆ ಹೈಡ್ರೋಕ್ಲೋರಿಕ್ ಆಸಿಡ್ ರಿಯಾಕ್ಟ್ ಆದಾಗ ಸೋಡಿಯಂ ಕ್ಲೋರೈಡ್ ಹೀಗೆ ವಾಟರ್ ಪ್ರೊಡಕ್ಷನ್ ಆಯ್ತು, ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಲಿಬರೇಟ್ ಆಯ್ತು. ಈಗ ಮೆಟಾಲಿಕ್ ಹೈಡ್ರೋಕಾರ್ಬನ್ಸ್ ಬಗ್ಗೆ ಇರುವಂತ ಒಂದಿಷ್ಟು ಎಕ್ಸಾಂಪಲ್ಸ್ ನೋಡೋಣ. ಹೈಡ್ರೋಕಾರ್ಬನ್ಸ್ ಅಂತ ಯಾಕೆ ಹೇಳ್ತೀವಿ? ಮಧ್ಯೆ ಹೆಚ್ಚಿದೆ, ಈ ಕಾರ್ಬನ್ ಮತ್ತು ಮೆಟಲ್ಸ್ ಮಧ್ಯೆ ಹೈಡ್ರೋಜನ್ ಸೇರಿದೆ. ಓಕೆ, ಇಲ್ಲಿ ಸೋಡಿಯಂ ಹೈಡ್ರೋಕಾರ್ಬನೇಟ್ ಜೊತೆ ಹೈಡ್ರೋಕ್ಲೋರಿಕ್ ಆಸಿಡ್ ಸೇರಿದಾಗ ಸೋಡಿಯಂ ಕ್ಲೋರೈಡ್ ಪ್ರೊಡಕ್ಷನ್ ಆಯ್ತು, ಸಾಲ್ಟ್ ಜೊತೆಗೆ ವಾಟರ್ ಮತ್ತು ಕಾರ್ಬನ್ ಡೈಆಕ್ಸೈಡ್. ಇದೇ ರೀತಿ ಇಲ್ಲಿ ಸಹ ನೋಡಬಹುದು, ಕ್ಯಾಲ್ಸಿಯಂ ಕ್ಲೋರೈಡ್, ವಾಟರ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗಿದೆ. ಇಲ್ಲಿ ಸಹ ಸೇಮ್ ವಾಟರ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗಿದೆ. ಇವುಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರಿ. ಎಕ್ಸಾಂಪಲ್ಸ್ ಎಷ್ಟು ಹೆಚ್ಚಿಗೆ ತಿಳ್ಕೊಂಡಿರ್ತಾರೋ ಅಷ್ಟು ಒಳ್ಳೆಯದು. ಇದ್ರ ನಂತರ ನಾವು ರಿಯಾಕ್ಷನ್ ಆಫ್ ಆಸಿಡ್ಸ್ ವಿತ್ ಮೆಟಾಲಿಕ್ ಆಕ್ಸೈಡ್ಸ್ ಇವುಗಳ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ವೆನ್ ಎವರ್ ಮೆಟಾಲಿಕ್ ಆಕ್ಸೈಡ್ಸ್ ಅಂಡ್ ಆಸಿಡ್ಸ್ ರಿಯಾಕ್ಟ್ ದೆನ್ ಸಾಲ್ಟ್ ಅಂಡ್ ವಾಟರ್ ಈಸ್ ಪ್ರೊಡ್ಯೂಸ್. ಇದೇ ರೀತಿ whenever acids and base react, then also same product is produced, means salt and water they are only produced. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ 2.7 ಆಕ್ಟಿವಿಟಿಯನ್ನು ಕೊಟ್ಟಿದ್ದಾರೆ. ಇದು ಏನು ಹೇಳುತ್ತೆ ಅಂದ್ರೆ, ನಿಮಗೆ ಗೊತ್ತು ಏನು ಹೇಳುತ್ತೆ? ಮೆಟಾಲಿಕ್ ಆಕ್ಸೈಡ್, ಯಾವುದೋ ಒಂದು ಮೆಟಾಲಿಕ್ ಆಕ್ಸೈಡ್ ಯಾವ ತರ ಹೇಳಿದ್ವಿ? ಕಾಪರ್ ಆಕ್ಸೈಡ್. ಓಕೆ, ಕಾಪರ್ ಆಕ್ಸೈಡ್ ಅನ್ನ ನೀವು ಒಂದು ಬೀಕರ್ ನಲ್ಲಿ ಹಾಕಿ, ಕಾಪರ್ ಆಕ್ಸೈಡ್ ಕಲರ್ ಏನಿರುತ್ತೆ? ಬ್ಲಾಕ್ ಇರುತ್ತೆ. ಓಕೆ, ಅದನ್ನ ಬೀಕರ್ ನಲ್ಲಿ ಹಾಕಿ, ನಂತರ ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನ ಅಂದ್ರೆ ಡೈಲ್ಯೂಟೆಡ್ ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನ ಹಾಕಿ ಸ್ವಲ್ಪ ಸ್ಟಿರ್ ಮಾಡಿ ಸಲ್ಲಾಡ್ಸು. ಮಾಡಿದ್ಮೇಲೆ ಏನಾಗುತ್ತೆ? ನೆಕ್ಸ್ಟ್ ಕಾಪರ್ ಕ್ಲೋರೈಡ್ ಆಗುತ್ತೆ. ಹಾಗಾಗಿ ಅದು ಆಕ್ಚುಲಿ ಕಾಪರ್ ಕ್ಲೋರೈಡ್ ಯಾವ ಕಲರ್ ಇರಬೇಕು? ಡ್ರೈ ಆಗಿತ್ತು ಅಂದ್ರೆ ಅದು ಲೈಟ್ ಬ್ರೌನ್ ಇರುತ್ತೆ. ಆದ್ರೆ ಇದು ಏನಾಗುತ್ತೆ? ಕಂಪ್ಲೀಟ್ ಆಗಿ ಬ್ಲೂಯಿಶ್ ಗ್ರೀನ್ ಕಲರ್ಗೆ ತಿರುಗುತ್ತೆ. ಯಾಕೆ ಬ್ಲೂಯಿಶ್ ಗ್ರೀನ್ ಕಲರ್ ತಿರುಗುತ್ತೆ ಅಂದ್ರೆ ಅಲ್ಲಿ ವಾಟರ್ ಜೊತೆ ಅಲ್ಲಿರುವಂತ ವಾಟರ್ ಕಂಟೆಂಟ್ ಜೊತೆ ರಿಯಾಕ್ಷನ್ ಆಗುತ್ತಲ್ಲ, ಹಾಗಾಗಿ ಬ್ಲೂಯಿಶ್ ಗ್ರೀನ್ ಕಲರ್ಗೆ ಟರ್ನ್ ಆಯಿತು. ಜೊತೆಗೆ ವಾಟರ್ ಸಹ ಪ್ರೊಡಕ್ಷನ್ ಆಯಿತು. ಇದು ನೋಡಿದಾಗ ನಮಗೆ ಏನು ಅರ್ಥ ಆಗುತ್ತೆ ಅಂದ್ರೆ, ಬೈ ದಿಸ್ ಆಕ್ಟಿವಿಟಿ ವಾಟ್ ವಿ ಕ್ಯಾನ್ ಕನ್ಕ್ಲೂಡ್ ದಟ್ whenever metallic oxides react with acids they produce salt and water. ಅರ್ಥ ಆಯ್ತಾ ಸ್ನೇಹಿತರೆ? ಇದರ ಒಂದು ರಿಯಲ್ ಲೈಫ್ ಅಪ್ಲಿಕೇಶನ್ ನೋಡಿ. ಏನಂದ್ರೆ, ಈ ಕಾಪರ್ ನಿಂದ ಮಾಡಿದಂತ ಆರ್ನಮೆಂಟ್ಸ್ ಅಥವಾ ದೇವರ ವಿಗ್ರಹಗಳು, ಐಡಲ್ಸ್, ಇವುಗಳು ಬ್ಲಾಕ್ ಕಲರ್ ಅಥವಾ ಗ್ರೀನ್ ಕಲರ್ ಟರ್ನ್ ಆಗಿಬಿಡ್ತವೆ. ಅವಾಗ ಏನ್ ಮಾಡ್ತಾರೆ ಹೇಳಿ? ಅವಾಗ ನಿಂಬೆ ಹಣ್ಣಿಂದ ತಿಕ್ತಾರೆ. ನೋಡ್ರಿ, ಅಲ್ಲಿ ಸಹ ಆಕ್ಸೈಡ್ ಫಾರ್ಮೇಶನ್ ಆಗಿದೆ, ಹಾಗಾಗಿ ಕಲರ್ ಚೇಂಜ್ ಆಯ್ತು. ಈ ಆಕ್ಸೈಡ್ ಗಳನ್ನ ಏನ್ ಮಾಡ್ತೀವಿ ನಾವು? ಈ ನಿಂಬೆಹಣ್ಣು ಅಂದ್ರೆ ಸಿಟ್ರಿಕ್ ಆಸಿಡ್ ಅಲ್ಲ, ಆಸಿಡ್ ಕಂಟೆಂಟ್ ಐತಲ್ಲ, ನೋಡ್ರಿ ಅಲ್ಲಿ ನಾವು ರಿಯಾಕ್ಷನ್ ಆಫ್ ಆಸಿಡ್ಸ್ ವಿತ್ ಮೆಟಾಲಿಕ್ ಆಕ್ಸೈಡ್ ಮಾಡ್ತೀವಿ, ಅವಾಗ ಮತ್ತೆ ಕ್ಲೀನ್ ಆಗುತ್ತೆ. ಇದು ಒಂದು ರಿಯಲ್ ಲೈಫ್ ಅಪ್ಲಿಕೇಶನ್ ಸ್ನೇಹಿತರೆ. ನಾನು ಕೆಲವು ರಿಯಲ್ ಲೈಫ್ ಅಪ್ಲಿಕೇಶನ್ ಅನ್ನ ಇಲ್ಲಿ ಹೇಳೋಕ್ಕಾಗುತ್ತೆ, ಆದ್ರೆ ನೀವು ಹೆಚ್ಚು ಅಪ್ಲಿಕೇಶನ್ ಗಳನ್ನ ಸ್ಟಡಿ ಮಾಡಿ, ಹುಡುಕಿ, ಅರ್ಥ ಮಾಡ್ಕೊಳ್ಳಿ, ಅವಾಗ ಎಕ್ಸಾಮಿನೇಷನ್ ಪ್ರಿಪರೇಷನ್ ಬಹಳ ಚೆನ್ನಾಗಿರುತ್ತೆ. ಈಗ ಇದ್ರ ಬಗ್ಗೆ ಸಹ ಒಂದಿಷ್ಟು ಎಕ್ಸಾಂಪಲ್ಸ್ ಇದಾವೆ. ಈಗ ನೋಡಿ, ಹೈಡ್ರೋಕ್ಲೋರಿಕ್ ಆಸಿಡ್ ಜೊತೆ ಹಾಕಿದ್ವಿ ಕಾಪರ್ ಆಕ್ಸೈಡ್ ಅನ್ನ, ಅದೇ ಕಾಪರ್ ಆಕ್ಸೈಡ್ ಅನ್ನ ಸಲ್ಫ್ಯೂರಿಕ್ ಆಸಿಡ್ ಜೊತೆ ಹಾಕಿದಾಗ ಏನಾಯ್ತು? ಕಾಪರ್ ಸಲ್ಫೇಟ್ ಆಯ್ತು, ಜೊತೆಗೆ ವಾಟರ್ ರಿಲೀಸ್ ಆಯ್ತು. ಮೆಗ್ನೀಷಿಯಂ ಆಕ್ಸೈಡ್ ಅನ್ನ ನಾವು ಹೈಡ್ರೋಕ್ಲೋರಿಕ್ ಆಸಿಡ್ ಜೊತೆ ರಿಯಾಕ್ಟ್ ಮಾಡಿದಾಗ ಮೆಗ್ನೀಷಿಯಂ ಕ್ಲೋರೈಡ್ ಆಯ್ತು, ವಾಟರ್ ರಿಲೀಸ್ ಆಯ್ತು. ಮೆಗ್ನೀಷಿಯಂ ಆಕ್ಸೈಡ್ ಅನ್ನ ಈಗ ಸಲ್ಫ್ಯೂರಿಕ್ ಆಸಿಡ್ ಜೊತೆ ನಾವು ರಿಯಾಕ್ಟ್ ಮಾಡಿದಾಗ ಮೆಗ್ನೀಷಿಯಂ ಸಲ್ಫೇಟ್ ಆಯ್ತು, ವಾಟರ್ ರಿಲೀಸ್ ಆಯ್ತು. ಸ್ನೇಹಿತರೆ, ಈಗ ಕೊನೆಯ ಕೆಮಿಕಲ್ ಪ್ರಾಪರ್ಟಿ ಆಫ್ ಆಸಿಡ್ ಅದೇನು? ವೆನ್ ಆಸಿಡ್ಸ್ ಅಂಡ್ ಬೇಸ್. ಇದನ್ನ ಬೇಸ್ ಇಂದು ಸಹ ಕೊನೆಯ ಕೆಮಿಕಲ್ ಪ್ರಾಪರ್ಟಿ ಅಂತ ಅರ್ಥ ಮಾಡ್ಕೊಂಡ್ಬಿಡಬಹುದು. ವೆನ್ ಆಸಿಡ್ಸ್ ಅಂಡ್ ಬೇಸ್ ರಿಯಾಕ್ಟ್ ದೆನ್ ಸಾಲ್ಟ್ ಈಸ್ ಪ್ರೊಡ್ಯೂಸ್ಡ್.
ಅಂಡ್ ವಾಟರ್ ಈಸ್ ಆಲ್ಸೋ ಪ್ರೊಡ್ಯೂಸ್ಡ್. ಇಲ್ಲಿ ಯಾವ ರೀತಿ ಸಾಲ್ಟ್ ಮತ್ತು ವಾಟರ್ ಪ್ರೊಡ್ಯೂಸ್ ಆಗಿದೆ, ಇಲ್ಲೂ ಸಹ ಸಾಲ್ಟ್ ಮತ್ತು ವಾಟರ್ ಪ್ರೊಡ್ಯೂಸ್ ಆಗುತ್ತೆ. ಆಸಿಡ್ ಮತ್ತು ಬೇಸ್ ಇವುಗಳ ರಿಯಾಕ್ಷನ್ ಅಥವಾ ಬೇಸ್ ಮತ್ತು ಆಸಿಡ್ ಇವುಗಳ ರಿಯಾಕ್ಷನ್ ಅನ್ನು ಅರ್ಥ ಮಾಡ್ಕೊಳ್ಳೋಕೋಸ್ಕರ 2.6 ಆಕ್ಟಿವಿಟಿಯನ್ನು ಕೊಟ್ಟಿದ್ದಾರೆ. ಈ ಆಕ್ಟಿವಿಟಿ ಏನ್ ಹೇಳುತ್ತಂದ್ರೆ ಟೇಕ್ ಒನ್ ಟೆಸ್ಟ್ ಟ್ಯೂಬ್, ಇನ್ ದಟ್ ಆಡ್ NaOH. Na ಅಂದ್ರೆ ಸೋಡಿಯಂ, OH ಅಂದ್ರೆ ಹೈಡ್ರಾಕ್ಸೈಡ್, ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ಆ ಸೊಲ್ಯೂಷನ್ ಅಲ್ಲ ಆ ಟೆಸ್ಟ್ ಟ್ಯೂಬ್ ನಲ್ಲಿ ಹಾಕಿ. ನಂತರ ಆಡ್ ಫಿನಾಲ್ಫಥಲೈನ್ ಸೊಲ್ಯೂಷನ್. ಫಿನಾಲ್ಫಥಲೈನ್ ನಿಮಗೆ ಗೊತ್ತು, ಇದು ಬೇಸಿಕ್ ಇರುವಂತಹ ಕಂಟೆಂಟ್ ನಲ್ಲಿ ಏನಾದ್ರು ಇತ್ತು ಅಂದ್ರೆ, ಸಬ್ಸ್ಟೆನ್ಸ್ ನಲ್ಲಿ ಇತ್ತು ಅಂದ್ರೆ ಇದು ಪಿಂಕ್ ಕಲರ್ ಗೆ ತಿರುಗುತ್ತೆ ಅಂತ ಅರ್ಥ. ಯಾವಾಗ ನೀವು ಫಿನಾಲ್ಫಥಲೈನ್ ಸೊಲ್ಯೂಷನ್ ಅನ್ನ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ಮಿಕ್ಸ್ ಮಾಡಿದಾಗ ಆ ಸೊಲ್ಯೂಷನ್ ವಿಚ್ ಇಸ್ ದೇರ್ ಇನ್ ದ ಟೆಸ್ಟ್ ಟ್ಯೂಬ್ ಇಟ್ ಟರ್ನ್ಸ್ ಟು ಪಿಂಕ್. ಯಾವಾಗ ಇದು ಪಿಂಕ್ ಕಲರ್ ಗೆ ಟರ್ನ್ ಆಯ್ತೋ ಅವಾಗ ನೀವೇನ್ ಮಾಡಬೇಕು, ಪಿಂಕ್ ಹೋಗ್ಬೇಕಲ್ಲ, ಅದಕ್ಕೆ ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನ ಆಡ್ ಮಾಡ್ತಾ ಹೋಗ್ತೀರಿ. ಎಷ್ಟು ನೀವು ಆಡ್ ಮಾಡ್ತಾ ಹೋಗ್ತಿರೋ ಪಿಂಕ್ ಕಲರ್ ಕಡಿಮೆ ಆಗ್ತಾ ಬರುತ್ತೆ. ಒಂದು ಹಂತಕ್ಕೆ ಬಂದಾಗ ಅಟ್ ಒನ್ ಸ್ಟೇಜ್ ದಟ್ ಸೊಲ್ಯೂಷನ್ ಬಿಕಮ್ಸ್ ಕಲರ್ಲೆಸ್. ಯಾಕಂದ್ರೆ ಈ ಫಿನಾಲ್ಫಥಲೈನ್ ಅಸಿಡಿಕ್ ನೇಚರ್ ಹೆಚ್ಚಿಗೆ ಆದ್ರೆ ಕಲರ್ಲೆಸ್ ಆಗ್ಬಿಡುತ್ತೆ, ಕಲರ್ ಅನ್ನ ಇಟ್ಕೊಳೋದೇ ಇಲ್ಲ. ಆಕ್ಚುಲಿ ಫಿನಾಲ್ಫಥಲೈನ್ ಇದು ಕಲರ್ಲೆಸ್, ಇದಕ್ಕೇನು ಕಲರ್ ಇರಲ್ಲ. ಆದ್ರೆ ಬೇಸಿಕ್ ನಲ್ಲಿ ಇದ್ದಾಗ ಏನಾಗುತ್ತೆ, ಪಿಂಕ್ ಕಲರ್ ಇರುತ್ತೆ. ಈ ರೀತಿ ಯಾವಾಗ ಕಲರ್ಲೆಸ್ ಆಯ್ತು ಅವಾಗ ಏನ್ ಮಾಡ್ಬೇಕು, ಮತ್ತೆ ನೀವು NaOH ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ಮತ್ತೆ ಆಡ್ ಮಾಡ್ತಾ ಬನ್ನಿ. ನೀವು ಮತ್ತೆ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ಆಡ್ ಮಾಡ್ತಾ ಬಂದ್ರೆ ಮತ್ತೆ ಏನಾಗುತ್ತೆ, ಮತ್ತೆ ಬೇಸಿಕ್ ಕಂಟೆಂಟ್ ಹೆಚ್ಚಾಗುತ್ತೆ, ಮತ್ತೆ ಈ ಸೊಲ್ಯೂಷನ್ ಪಿಂಕ್ ಕಲರ್ ಗೆ ಟರ್ನ್ ಆಗುತ್ತೆ. ಇದರಿಂದ ನಾವೇನ್ ಕಲಿಬಹುದು, ಆಸಿಡ್ಸ್ ಅಂಡ್ ಬೇಸಸ್ ದೇ ನಲಿಫೈ ದೇರ್ ಎಫೆಕ್ಟ್ಸ್ ವೈಸ್ ವರ್ಸಾ ಇನ್ ದೇರ್ ರಿಯಾಕ್ಷನ್. ಈ ರಿಯಾಕ್ಷನ್ ನಲ್ಲಿ ಏನ್ ಮಾಡ್ತವೆ ಆಸಿಡ್ ಮತ್ತು ಬೇಸಸ್, ಆಸಿಡ್ ಬಹಳ ಪವರ್ಫುಲ್ ಇತ್ತಂದ್ರೆ ಅಥವಾ ಹೆಚ್ಚಿಗೆ ಇತ್ತಂದ್ರೆ ಬೇಸ್ ಅನ್ನ ಪವರ್ ಅನ್ನ ಕಡಿಮೆ ಮಾಡುತ್ತೆ, ನಲಿಫೈ ಮಾಡುತ್ತೆ. ಬೇಸ್ ಹೆಚ್ಚಿಗೆ ಆಯ್ತಂದ್ರೆ ಇಲ್ಲಿ ನೋಡಿದ್ರಲ್ಲ ಆಸಿಡ್ ಅನ್ನ ನಲಿಫೈ ಮಾಡ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಇಲ್ಲಿ ಸಾಲ್ಟ್ ಮತ್ತು ವಾಟರ್ ಪ್ರೊಡಕ್ಷನ್ ಆಯ್ತು. ನೆಕ್ಸ್ಟ್ HCl ಸೋಡಿಯಂ ಹೈಡ್ರಾಕ್ಸೈಡ್ ನೋಡಿ, ಸೋಡಿಯಂ ಕ್ಲೋರೈಡ್ ಮತ್ತು ವಾಟರ್. ನೆಕ್ಸ್ಟ್ ಸಲ್ಫ್ಯೂರಿಕ್ ಆಸಿಡ್ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ನೋಡ್ರಿ, ಸೋಡಿಯಂ ಸಲ್ಫೇಟ್ ಮತ್ತು ವಾಟರ್. ಇದೇ ರೀತಿ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಅನ್ನು ಸಹ ನಾವು ಸಲ್ಫ್ಯೂರಿಕ್ ಆಸಿಡ್ ಜೊತೆ ನಾವು ರಿಯಾಕ್ಟ್ ಮಾಡಿಸಿದಾಗ ಮೆಗ್ನೀಷಿಯಂ ಸಲ್ಫೇಟ್ ಮತ್ತು ವಾಟರ್ ರಿಲೀಸ್ ಆಯ್ತು. ಸ್ನೇಹಿತರೆ, ಇಲ್ಲಿಗೆ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆಸಿಡ್ಸ್ ಕಂಪ್ಲೀಟ್ ಆಗಿ ನೀವು ಪಕ್ಕ ಆಕ್ಟಿವಿಟಿ ಮೂಲಕ ಕಲ್ತ್ರಿ. ಜೊತೆಗೆ ಇನ್ನೊಂದನ್ನು ಕಲ್ತಿದ್ರಿ, ಏನಂದ್ರೆ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಬೇಸ್, ಅದು ಸಹ ಲಾಸ್ಟ್ ಒನ್ ಇದಕ್ಕೆ ರಿಲೇಟೆಡ್ ಸೇಮ್. ಏನ್ ಹೇಳ್ರಿ, ಆಸಿಡ್ಸ್ ಮತ್ತು ಬೇಸ್ ರಿಯಾಕ್ಟ್ ಆಗಿದ್ರೆ ಸಾಲ್ಟ್ ಮತ್ತು ವಾಟರ್ ಬರುತ್ತೆ ಅಂತವಲ್ಲ, ಅದೇ ರೀತಿ ಬೇಸ್ ಮತ್ತು ಆಸಿಡ್ ರಿಯಾಕ್ಟ್ ಆದ್ರೆ ಸಾಲ್ಟ್ ಮತ್ತು ವಾಟರ್ ಬರುತ್ತೆ ಅಂತಾರೆ. ಹಾಗಾಗಿ ಇದು ಅಲ್ಲಿ ಸಹ ಕೆಮಿಕಲ್ ಪ್ರಾಪರ್ಟಿ ಆಫ್ ಬೇಸ್ ಸಹ ಅಪ್ಲೈ ಆಗುತ್ತೆ. ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಬೇಸ್ ನಲ್ಲಿ ಮೂರೇ ಇದಾವೆ. ಅದರಲ್ಲಿ ಆಲ್ರೆಡಿ ನಾವು ಒಂದನ್ನ ಕಲ್ತಿದೀವಿ, ಬೇಸ್ ಅಂಡ್ ಆಸಿಡ್ ಇವುಗಳ ಮಧ್ಯೆ ಕೆಮಿಕಲ್ ರಿಯಾಕ್ಷನ್ ಆದಾಗ ಸಾಲ್ಟ್ ಮತ್ತು ವಾಟರ್ ಪ್ರೊಡ್ಯೂಸ್ ಆಗುತ್ತೆ ಅಂತ. ಇದನ್ನ ನ್ಯೂಟ್ರಲೈಸೇಷನ್ ಸಹ ಅಂತಾರೆ. ವಾಟ್ ಇಸ್ ನ್ಯೂಟ್ರಲೈಸೇಷನ್? ಇಟ್ ಇಸ್ ಎ ರಿಯಾಕ್ಷನ್ ಬಿಟ್ವೀನ್ ಆಸಿಡ್ಸ್ ಅಂಡ್ ಬೇಸಸ್ ಟು ಫಾರ್ಮ್ ಸಾಲ್ಟ್ ಅಂಡ್ ವಾಟರ್. ಇದನ್ನೇ ಬರೆಯೋದು ಸೆಂಟೆನ್ಸ್ ಫಾರ್ಮೇಶನ್ ಅಲ್ಲಿ. ಓಕೆ, ನ್ಯೂಟ್ರಲೈಸೇಷನ್ ಅಂದ್ರೆ ಅರ್ಥ ಆಯ್ತಾ? ನೋಡಿದ್ರಿ, ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಕ್ಲೋರಿಕ್ ಆಸಿಡ್ ಎರಡು ರಿಯಾಕ್ಟ್ ಆದಾಗ ಏನಾಯ್ತು, NaCl ಸೋಡಿಯಂ ಕ್ಲೋರೈಡ್ ಮತ್ತು ವಾಟರ್ ಪ್ರೊಡಕ್ಷನ್ ಆಯ್ತು. ಇದು ಒಂದು ಎಕ್ಸಾಂಪಲ್. ಓಕೆ, ಇದೇ ರೀತಿ ನಾವು ಅನೇಕ ಎಕ್ಸಾಂಪಲ್ ಗಳನ್ನು ಸಹ ಈಗ ಆಲ್ರೆಡಿ ನೋಡಿದ್ವಿ. ಈಗ ಉಳಿದಿರುವಂತ ಎರಡು ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಬೇಸ್ ಇವುಗಳ ಬಗ್ಗೆ ನೋಡೋಣ. ಸ್ನೇಹಿತರೆ, ಫಸ್ಟ್ ಕೆಮಿಕಲ್ ಪ್ರಾಪರ್ಟಿ ಏನಂದ್ರೆ ಬೇಸ್ ರಿಯಾಕ್ಟ್ಸ್ ವಿತ್ ಮೆಟಲ್ಸ್, ಸಾಲ್ಟ್ ಇಸ್ ಪ್ರೊಡ್ಯೂಸ್ಡ್ ಅಂಡ್ ಹೈಡ್ರೋಜನ್ ಗ್ಯಾಸ್ ಇಸ್ ಲಿಬರೇಟೆಡ್. ಇದನ್ನ ನೀವು 2.3 ಆಕ್ಟಿವಿಟಿಯಲ್ಲಿ ಕಲ್ತಿದ್ದೀರಾ. ಅಲ್ಲೇನೋ ಬೇಸ್ ಟೆನ್ನಲ್ಲಿ ಆಸಿಡ್ ಅಂತ ಬರೆದಿದೆ. ವೆನ್ ಆಸಿಡ್ಸ್ ಅಂಡ್ ಮೆಟಲ್ಸ್ ರಿಯಾಕ್ಟ್ ಸೇಮ್ ಸಾಲ್ಟ್ ಇಸ್ ಪ್ರೊಡ್ಯೂಸ್ಡ್ ಅಂಡ್ ಹೈಡ್ರೋಜನ್ ಗ್ಯಾಸ್ ಇಸ್ ಲಿಬರೇಟೆಡ್. ಅಲ್ಲಿ ಯಾವ ರೀತಿ ಮಾಡಿದ್ವಿ, ಅಲ್ಲಿ ಟೆಸ್ಟ್ ಟ್ಯೂಬ್ ನಲ್ಲಿ ಜಿಂಕ್ ಗ್ರಾನ್ಯೂಲ್ಸ್ ಅನ್ನ ಹಾಕಿದ ನಂತರ ಏನ್ ಮಾಡಿದ್ವಿ, ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನ ಹಾಕಿದ್ವಿ. ಇಲ್ಲಿ ಸಹ ಅದೇ ರೀತಿ ಸೇಮ್ ಆಕ್ಟಿವಿಟಿ ಇದು. ಅದೇ ಜಿಂಕ್ ಗ್ರಾನ್ಯೂಲ್ಸ್ ಹಾಕಿರುವಂತ ಟೆಸ್ಟ್ ಟ್ಯೂಬ್ಗೆ ಇಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಏನಿದು ಬೇಸ್ ಇದನ್ನ ಹಾಕ್ತೀರಿ. ಇದನ್ನ ಹಾಕಿದ ನಂತರ ಆದಂತ ರಿಯಾಕ್ಷನ್ ಆದ್ರೆ ಅಲ್ಲಿ ಅದು ಎಕ್ಸೋಥರ್ಮಿಕ್ ರಿಯಾಕ್ಷನ್. ಆಸಿಡ್ ಮತ್ತು ಆ ಮೆಟಲ್ ಏನ್ ಮಾಡಿತ್ತು, ಹೀಟ್ ಪ್ರೊಡ್ಯೂಸ್ ಮಾಡಿತ್ತು. ಇಲ್ಲಿ ಎಕ್ಸೋಥರ್ಮಿಕ್ ಅಲ್ಲ, ಇದು ಎಂಡೋಥರ್ಮಿಕ್ ರಿಯಾಕ್ಷನ್. ಅದಕ್ಕೋಸ್ಕರ ಬೆಂಕಿ ಏನ್ ಹಾಕ್ತಾರೆ ಅಂದ್ರೆ ಬನ್ಸನ್ ಬರ್ನರ್ ಅಥವಾ ಸ್ಪಿರಿಟ್ ಲ್ಯಾಂಪ್ ಅನ್ನ ಹಚ್ಚಿ ಹೀಟ್ ಕೊಡ್ತಾ ಇದ್ದಾರೆ. ಓಕೆ, ಈ ರೀತಿ ಹೀಟ್ ಕೊಡ್ಬೇಕಂದ್ರೆ ಇದು ಯಾವ ರೀತಿಯ ರಿಯಾಕ್ಷನ್, ಎಂಡೋಥರ್ಮಿಕ್ ರಿಯಾಕ್ಷನ್. ಓಕೆ, ಈ ರೀತಿ ಆದ್ಮೇಲೆ ಏನಾಯ್ತು ನೋಡಿ, ಸೋಡಿಯಂ ಜಿಂಕೇಟ್. ಓಕೆ, ಅರ್ಥ ಆಯ್ತಾ? ನೋಡ್ರಿ, ಜಿಂಕ್ ಸೇರ್ತು, ಆಕ್ಸಿಜನ್ ಇದೆ, ಜಿಂಕೇಟ್. ಇಲ್ಲಿ ನೋಡ್ರಿ, ಅಲ್ಯೂಮಿನಿಯಂ ಸೇರ್ತು, ಜೊತೆಗೆ ಆಕ್ಸಿಜನ್ ಸೇರ್ತು, ಅಲ್ಯೂಮಿನೇಟ್.
ಇಲ್ಲಿ ಸಹ ಪೊಟ್ಯಾಷಿಯಂ ಜೊತೆ ಜಿಂಕ್ ಸೇರ್ತು, ಆಕ್ಸಿಜನ್ ಸೇರ್ತು, ಜಿಂಕೇಟ್. ನೋಡ್ರಿ, ಈ ಏಟ್ಗಳು ಯಾವ ರೀತಿ ನಾವು ಯೂಸ್ ಮಾಡಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ರಿ. ಯಾಕಂದ್ರೆ ಅವಾಗ ನಿಮ್ಗೆ ಬಹಳ ಅಂದ್ರೆ ಬಹಳ ಸುಲಭ ಆಗಿದೆ ನೆನ್ಪಿಟ್ಕೊಳ್ಳೋದು, ಇಲ್ಲ ಅಂದ್ರೆ ಬಹಳ ಕನ್ಫ್ಯೂಸ್ ಆಗುತ್ತೆ. ಇಲ್ಲಿ ಬೇಸ್ ಮತ್ತು ಮೆಟಲ್ ರಿಯಾಕ್ಷನ್ ಆದಾಗ ಏನಾಯ್ತು, ಅಲ್ಲಿ ಬಂದಂತೆ ಇಲ್ಲಿಯೂ ಸಹ ಡಿಲಿವರಿ ಟ್ಯೂಬ್ ಮೂಲಕ ಹೈಡ್ರೋಜನ್ ಗ್ಯಾಸ್ ಬಂತು. ಹೈಡ್ರೋಜನ್ ಗ್ಯಾಸ್ ಬಂದು ಇಲ್ಲಿ ಸಹ ಎಲ್ಲಿ ಕೊಟ್ಟಿದ್ದಾರೆ, ಇದನ್ನ ಸೋಪ್ ಸೊಲ್ಯೂಷನ್ ಇದನ್ನ ಕನೆಕ್ಟ್ ಮಾಡಿದ್ದಾರೆ. ಸೋಪ್ ಸೊಲ್ಯೂಷನ್ ಒಳಗಡೆ ಹೈಡ್ರೋಜನ್ ಗ್ಯಾಸ್ಗಳು ಬಂದಾಗ ಹೊರಗಡೆ ಬರೋದು ಯಾವ ರೀತಿ, ಈ ಗ್ಯಾಸ್ ಬಬಲ್ಸ್ ಗಳ ಮೂಲಕ ಹೊರಗಡೆ ಬರುತ್ತೆ. ಈ ರೀತಿ ಬಂದಿರುವಂತ ಸೋಪ್ ಬಬಲ್ಸ್ ನಲ್ಲಿ ಅಲ್ಲಿ ಸಹ ಹೈಡ್ರೋಜನ್ ಗ್ಯಾಸ್ ಯಾವ ರೀತಿ ರಿಯಾಕ್ಟ್ ಆಗಿತ್ತು. ವೆನ್ ಆಸಿಡ್ಸ್ react with metals, hydrogen gas released and salt was produced. In the same way here also, when bases react with metals, in that time also salt is produced and hydrogen gas is released. ಅದೇ ರೀತಿ ಇಲ್ಲಿ ಸಹ ಸೋಪ್ ಬಬಲ್ಸ್ ಬಂದ್ವಲ್ಲ, ಸೋಪ್ ಬಬಲ್ಸ್ ಒಳಗಡೆ ಇರೋದು ಹೈಡ್ರೋಜನ್ ಗ್ಯಾಸ್. ಯಾವ ರೀತಿ ಹೇಳ್ತೀರಂದ್ರೆ, ಇಲ್ಲಿ ಕ್ಯಾಂಡಲ್ ಅನ್ನು ಹತ್ರ ತಗೊಂಡೋದಾಗ ಅಲ್ಲಿರುವಂತಹ ಬಬಲ್ಸ್ ಪಾಪಿಂಗ್ ಸೌಂಡ್ ಮಾಡ್ತಾ ಬರ್ಸ್ಟ್ ಆಗ್ತವೆ, ಜೊತೆಗೆ ಬರ್ನ್ ಆಗ್ತವೆ. ಇದು ಏನನ್ನ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಸೋಪ್ ಬಬಲ್ ಅಲ್ಲಿರುವಂತದ್ದು ಹೈಡ್ರೋಜನ್ ಗ್ಯಾಸ್ ಅಂತ. ಇದರಿಂದ ನಾವು ಏನನ್ನ ಕನ್ಕ್ಲೂಡ್ ಮಾಡಬಹುದು, ವೆನ್ ಎವರ್ ಎನಿ ಬೇಸ್ ಆರ್ ಎನಿ ಆಸಿಡ್ ರಿಯಾಕ್ಟ್ಸ್ ವಿತ್ ಮೆಟಲ್, ಸಾಲ್ಟ್ ಈಸ್ ಪ್ರೊಡ್ಯೂಸ್ಡ್ ಅಂಡ್ ಹೈಡ್ರೋಜನ್ ಗ್ಯಾಸ್ ಇಸ್ ಲಿಬರೇಟೆಡ್. ಸ್ನೇಹಿತರೆ, ಇದನ್ನ ನೀವು ಅರ್ಥ ಮಾಡ್ಕೊಂಡಿದ್ದೀರಿ. ಈ ಆಕ್ಟಿವಿಟಿಯನ್ನು ನೀವು ಆಸಿಡ್ ಮತ್ತು ಬೇಸ್ ಇವು ಎರಡರ ಫಸ್ಟ್ ಕೆಮಿಕಲ್ ಪ್ರಾಪರ್ಟಿಯನ್ನ ಡಿಟೇಲ್ ಆಗಿ ನಾವು ಬರೆಯೋದಕ್ಕೆ ಅಥವಾ ಆಕ್ಟಿವಿಟಿಯನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಯಾವ ರೀತಿ ನಾವು ಬಳಸ್ಕೊಳ್ಬಹುದು, ಯಾವ ರೀತಿ ನಾವು ಇದನ್ನ ನೆನ್ಪಿಟ್ಕೊಳ್ಬೇಕು ಅನ್ನೋದು ನಿಮಗೆ ಅರ್ಥ ಆಗಿದೆ ಅಂತ ನನಗೆ ಗೊತ್ತು. ಈಗ ಇನ್ನೊಂದಿಷ್ಟು ಎಕ್ಸ್ಟ್ರಾ ಎಕ್ಸಾಂಪಲ್ ನೋಡೋಣ. ಫಸ್ಟ್ ಒನ್ ಆಲ್ರೆಡಿ ನೋಡಿದ್ರಿ, ಇದನ್ನೇ ನಾವು ಆಕ್ಟಿವಿಟಿಯಲ್ಲಿ ನೋಡಿದ್ದು. ಸೆಕೆಂಡ್ ಒನ್, ಅಲ್ಯೂಮಿನಿಯಂ ಜೊತೆ ಇದೇ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ನಾವು ರಿಯಾಕ್ಟ್ ಮಾಡಿಸಿದಾಗ ಜೊತೆಗೆ ಸ್ವಲ್ಪ ನೀರನ್ನು ಹಾಕ್ಬೇಕು ಅಂತ ಹೇಳ್ತಾರೆ. ಕೆಲವು ಜನ ನೀರನ್ನು ನೆಸಿಟಿ ಇಲ್ಲ ಅಂತಾರೆ, ಆದ್ರೆ ಬಹಳ ನಾವು ನೋಡಿರೋ ಪ್ರಕಾರ ನೀರನ್ನು ಸಹ ರಿಯಾಕ್ಷನ್ ನಲ್ಲಿ ಬಳಸಿದ ನಂತರ ಏನಾಗುತ್ತೆ, ಇಲ್ಲಿ ಸೋಡಿಯಂ ಅಲ್ಯೂಮಿನೇಟ್ ಆಗುತ್ತೆ. ಅರ್ಥ ಆಯ್ತಾ? ಇಲ್ಲಿ ನೋಡಿ, ಇದೇ ಜಿಂಕ್ ಜೊತೆ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಅನ್ನು ನಾವು ರಿಯಾಕ್ಟ್ ಮಾಡಿಸಿದಾಗ ನೋಡ್ರಿ, OH ಬಂದ್ರೆ ಹೈಡ್ರಾಕ್ಸೈಡ್ ಅನ್ಬೇಕು. ಓಕೆ, ಬರೀ O ಬಂತಂದ್ರೆ ಆಕ್ಸೈಡ್ ಅಂತೀವಿ. ಜಿಂಕ್ ಜೊತೆ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಅನ್ನು ರಿಯಾಕ್ಟ್ ಮಾಡಿಸಿದಾಗ ಪೊಟ್ಯಾಷಿಯಂ ಜಿಂಕೇಟ್ ಬಂತು, ಜೊತೆಗೆ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಯ್ತು. ಸ್ನೇಹಿತರೆ, ಇದ್ರ ನಂತರ ನಾವು ನೋಡುವಂಥದ್ದು ಬೇಸ್ ಮತ್ತು ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಇವುಗಳ ರಿಯಾಕ್ಷನ್ ಆದಾಗ ಏನ್ ಪ್ರೊಡಕ್ಷನ್ ಆಗುತ್ತೆ. ಬೇಸ್ ಮತ್ತು ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ರಿಯಾಕ್ಷನ್ ಆದಾಗ ಸಾಲ್ಟ್ ಮತ್ತು ವಾಟರ್ ಪ್ರೊಡಕ್ಷನ್ ಆಗುತ್ತೆ. ಯಾವ ರೀತಿ, ಆಸಿಡ್ಸ್ ಮತ್ತು ಮೆಟಾಲಿಕ್ ಆಕ್ಸೈಡ್ಸ್ ಗಳ ಮಧ್ಯದಲ್ಲಿ ರಿಯಾಕ್ಷನ್ ಆದಾಗ ಸಾಲ್ಟ್ ಮತ್ತು ವಾಟರ್ ಪ್ರೊಡಕ್ಷನ್ ಆಯಿತು. ಅದೇ ರೀತಿ ಬೇಸ್ ಮತ್ತು ನಾನ್ ಮೆಟಾಲಿಕ್ ಆಕ್ಸೈಡ್ ಗಳ ಮಧ್ಯೆ ರಿಯಾಕ್ಷನ್ ಆದಾಗ ಸಹ ಸಾಲ್ಟ್ ಮತ್ತು ವಾಟರ್ ಪ್ರೊಡಕ್ಷನ್ ಆಗುತ್ತೆ. ನೀವು ಒಂದು ವಿಷಯ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು, ಏನು ಅಂದ್ರೆ ಇಲ್ಲಿ ಬೇಸ್ ಮತ್ತು ಮೆಟಲ್ಸ್ ರಿಯಾಕ್ಟ್ ಆಗುತ್ತೆ, ಆದ್ರೆ ಎಲ್ಲಾ ಮೆಟಲ್ಗಳು ಬೇಸ್ಗಳ ಜೊತೆ ರಿಯಾಕ್ಟ್ ಆಗಲ್ಲ. ಕೆಲವು ಮೆಟಲ್ಸ್ಗಳು ಬೇಸ್ ಜೊತೆ ರಿಯಾಕ್ಟ್ ಆಗ್ತವೆ. ಅರ್ಥ ಆಯ್ತಾ? ಯಾಕೆ ಅಂದ್ರೆ ಮೋಸ್ಟ್ ಆಫ್ ದ ಮೆಟಲ್ಸ್ ದೇ ಆರ್ ಬೇಸಿಕ್ ಇನ್ ನೇಚರ್. ಅವು ಬೇಸ್ ಜೊತೆ ರಿಯಾಕ್ಟ್ ಆಗಲ್ಲ. ಅರ್ಥ ಆಯ್ತಾ? ಜೊತೆಗೆ ಬೇಸ್ ಮತ್ತು ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಅಂತ ಹೇಳಿದ್ವಿ. ಅಂದ್ರೆ ಮೆಟಾಲಿಕ್ ಆಕ್ಸೈಡ್ಸ್ ಯೂಶುವಲಿ ಈ ಬೇಸ್ ಜೊತೆ ರಿಯಾಕ್ಟ್ ಆಗೋದು ಕಡಿಮೆ. ಯಾಕೆ? ಮತ್ತೆ ಈ ಮೆಟಲ್ಸ್ ನಲ್ಲಿ ಬೇಸ್ ಕಂಟೆಂಟ್ ಬಹಳ ಇರೋದ್ರಿಂದ. ಅದೇ ರೀತಿ ಆಸಿಡ್ಸ್ ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಜೊತೆ ರಿಯಾಕ್ಷನ್ ಆಗೋದನ್ನು ಸಹ ಎಕ್ಸಾಂಪಲ್ ನಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಿಲ್ಲ. ಯಾಕೆ ಅಂದ್ರೆ ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಯಾವಿರ್ತವೆ ಅವು ಆಸಿಡಿಕ್ ಇನ್ ನೇಚರ್. ಅರ್ಥ ಆಯ್ತಾ? ಅದಕ್ಕೋಸ್ಕರ ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಆಸಿಡ್ ಜೊತೆ ರಿಯಾಕ್ಷನ್ ಆಗೋದು ಬಹಳ ರೇರ್. ಓಕೆ, ಹಾಗಾಗಿ ಅದನ್ನು ಸಹ ನಮ್ಮ ಟೆಕ್ಸ್ಟ್ ನಲ್ಲಿ ಕೊಟ್ಟಿಲ್ಲ. ಬನ್ನಿ ಸ್ನೇಹಿತರೆ, ಈಗ ಬೇಸ್ ಮತ್ತು ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಇವುಗಳ ಮಧ್ಯೆ ಆಗುವಂತ ರಿಯಾಕ್ಷನ್ ನಾವು 2.5 ಆಕ್ಟಿವಿಟಿ ಅದರಲ್ಲಿ ನಾವು ಕಲ್ತ್ಬಿಡ್ಬೋದು. ಹೇಗೆ ಅಂದ್ರೆ 2.5 ಆಕ್ಟಿವಿಟಿಲಿ ನಾವು ನೋಡಿದ್ದೇನೆಂದ್ರೆ, ಅಲ್ಲಿ ಒಂದು ಹಂತದಲ್ಲಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇದು ಬೇಸ್, ಇದು ಕಾರ್ಬನ್ ಡೈಆಕ್ಸೈಡ್ ನಾನ್ ಮೆಟಾಲಿಕ್ ಆಕ್ಸೈಡ್. ಓಕೆ, ಈ ಕಾರ್ಬನ್ ಡೈಆಕ್ಸೈಡ್ ರಿಯಾಕ್ಷನ್ ಆದಾಗ ಅಲ್ಲಿ ಸಾಲ್ಟ್ ಮತ್ತು ವಾಟರ್ ಪ್ರೊಡಕ್ಷನ್ ಆಯ್ತು. ನೋಡಿದ್ರ? ಅದನ್ನೇ ಇದಕ್ಕೂ ಸಹ ಎಕ್ಸಾಂಪಲ್ ಆಗಿ ತಗೋಬಹುದು. ಇಲ್ಲಿ ಈಗಾಗಲೇ ಹೇಳಿದಂತೆ ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಆಸಿಡಿಕ್ ಇನ್ ನೇಚರ್, ಬಿಕಾಸ್ ಆಫ್ ದಟ್ ಓನ್ಲಿ ದೇ ರಿಯಾಕ್ಟ್ ವಿತ್ ಬೇಸ್. ಈಗ ಈ ಕಾನ್ಸೆಪ್ಟ್ ಗಳ ಮೇಲೆ ಅಂದ್ರೆ ಮುಖ್ಯವಾಗಿ ಈ ಆಸಿಡ್ಸ್ ಕೇವಲ ವಾಟರ್ ನಲ್ಲಿ ಮಾತ್ರ ರಿಯಾಕ್ಟ್ ಆಗ್ತವೆ. ಯಾಕೆ? ಆಲ್ ಆಸಿಡ್ಸ್ ಶೋ ಆಸಿಡಿಕ್ ಬಿಹೇವಿಯರ್ ಓನ್ಲಿ ಇನ್ ದ ಪ್ರೆಸೆನ್ಸ್ ಆಫ್ ವಾಟರ್. ವೈ? ಎಕ್ಸ್ಪ್ಲೇನ್ ವಿತ್ ದ ಹೆಲ್ಪ್ ಆಫ್ ಅನ್ ಎಕ್ಸ್ಪೆರಿಮೆಂಟ್. ಈ ರೀತಿ ಸಹ ಒಂದು ಕ್ವಶನ್ ಕೇಳಿದ್ದಾರೆ ಬಹಳಷ್ಟು ಕ್ವಶನ್ ಪೇಪರ್ಗಳಲ್ಲಿ. ಇನ್ನೊಂದು ಕ್ವಶನ್ ಏನಂದ್ರೆ, ಆಲ್ ಆಸಿಡ್ಸ್ ಕಂಟೇನ್ ಹೈಡ್ರೋಜನ್ ಬಟ್ ಆಲ್ ಹೈಡ್ರೋಜನ್ ಕಂಟೈನಿಂಗ್ ಕಾಂಪೌಂಡ್ಸ್ ಆರ್ ನಾಟ್ ಆಸಿಡ್ಸ್.
ಎಕ್ಸ್ಪ್ಲೇನ್ ವಿತ್ ದ ಹೆಲ್ಪ್ ಆಫ್ ಎನ್ ಎಕ್ಸ್ಪೆರಿಮೆಂಟ್. ಈ ರೀತಿ ಎರಡು ಸ್ವಲ್ಪ ಡಿಫ್ರೆಂಟ್ ಆಗಿರುವಂತಹ ಕ್ವಶನ್ಸ್ಗಳನ್ನ ಕೇಳಿದರೆ ಅವುಗಳ ಬಗ್ಗೆ ಸಹ ಈಗ ತಿಳ್ಕೊಳ್ಳೋಣ. ಫಸ್ಟ್, ಆಲ್ ಕಾಂಪೌಂಡ್ಸ್ ವಿಚ್ ಆರ್ ಕಂಟೈನಿಂಗ್ ಹೈಡ್ರೋಜನ್ ದೇ ಆರ್ ನಾಟ್ ಆಸಿಡ್ಸ್, ಬಟ್ ಆಲ್ ದ ಆಸಿಡ್ಸ್ ದೇ ಕಂಟೈನ್ ಹೈಡ್ರೋಜನ್. ಹಿಂಗಂದ್ರೆ ಏನಂದ್ರೆ ಈಗ ಗ್ಲೂಕೋಸ್, ಆಲ್ಕೋಹಾಲ್ ಇವುಗಳು ಸಹ ಹೈಡ್ರೋಜನ್ ಅನ್ನು ಹೊಂದಿದಾವೆ. ಇಲ್ಲಿ ನೋಡಿ, ಆಲ್ಕೋಹಾಲ್ C2H5OH ಜೊತೆಗೆ ಗ್ಲೂಕೋಸ್ C6H12O6. ಇವು ನೋಡಿ, ಇವು ಎರಡರಲ್ಲೂ ಸಹ ಹೈಡ್ರೋಜನ್ ಇದಾವೆ, ಆದ್ರೆ ಇವೆರಡು ಆಸಿಡ್ ಅಲ್ಲ. ಆದ್ರೆ H2SO4 HCl ಇವುಗಳಲ್ಲೂ ಹೈಡ್ರೋಜನ್ ಇದಾವೆ, ಆದ್ರೆ ಇವುಗಳು ಆಸಿಡ್. ಇವು ಆಸಿಡ್ ಅಲ್ಲ, ಇವು ಆಸಿಡ್ ಅಂತ ಹೇಗೆ ಹೇಳ್ತೀರಂದ್ರೆ, ಇವು ನೀರಿನಲ್ಲಿ ಮಿಕ್ಸ್ ಮಾಡಿದಾಗ ಏನಾಗುತ್ತೆ, ರಿಸಾಲ್ವ್ ಮಾಡಿದಾಗ ಹೈಡ್ರೋಜನ್ ಅಯಾನ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ತವೆ. ಇವು ಹೈಡ್ರೋಜನ್ ಅಯಾನ್ ಅನ್ನ ರಿಲೀಸ್ ಮಾಡಲ್ಲ, H+ ಅಯಾನ್ ಅನ್ನ ರಿಲೀಸ್ ಮಾಡಲ್ಲ. ಹಾಗಾಗಿ ಇವು ಆಸಿಡ್ಸ್ ಅಲ್ಲ. ಇದನ್ನ ನೀವು ಅರ್ಥ ಮಾಡ್ಕೊಳ್ಬೇಕಂದ್ರೆ, ಅಕಸ್ಮಾತ್ ಈಗ ಹೈಡ್ರೋಜನ್ ಅಯಾನ್ ರಿಲೀಸ್ ಆಗಿದೆ ಅಂದ್ರೆ ಏನಾಗುತ್ತೆ, ಆ ಸೊಲ್ಯೂಷನ್ ಅಯೋನಿಕ್ ಆಗುತ್ತೆ. ಅಯೋನಿಕ್ ಆದಾಗ ಏನಾಗುತ್ತೆ, ಎಲೆಕ್ಟ್ರಿಸಿಟಿ ಪಾಸ್ ಆಗುತ್ತೆ. ಓಕೆ, ಇಲ್ಲಿ ನೋಡಿ, ಇವುಗಳನ್ನು ಏನಾದರೂ ನಾವು ನೀರಿನಲ್ಲಿ ಮಿಕ್ಸ್ ಮಾಡಿದ್ರೆ H+ ಅಯಾನ್ಸ್ ಅನ್ನ ರಿಲೀಸ್ ಮಾಡ್ತವೆ. ಆ ಸೊಲ್ಯೂಷನ್ ಅನ್ನ ಅಯಾನಿಕ್ ಮಾಡೋದ್ರಿಂದ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಆಗುತ್ತೆ. ಅದೇ ಇಲ್ಲಿ ನೋಡಿ, ಹೈಡ್ರೋಜನ್ ಇದ್ರೂ H+ ಅಯಾನ್ಸ್ ಗಳನ್ನ ರಿಲೀಸ್ ಮಾಡಲ್ಲ. ರಿಲೀಸ್ ಮಾಡದೇ ಇರೋದ್ರಿಂದ ಏನಾಗುತ್ತೆ, ಇಲ್ಲಿ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಆಗಲ್ಲ. ಅದನ್ನ ನಾವು ಒಂದು ಚಿಕ್ಕ ಎಕ್ಸ್ಪೆರಿಮೆಂಟ್ ಮೂಲಕ ಈಗ ನೋಡ್ತೀವಿ. ಒಂದು ಬೀಕರ್ ತಗೊಳ್ಬೇಕು, ಆ ಬೀಕರ್ಗೆ 2 ರಬ್ಬರ್ ಕಾಕನ್ನ ಹಾಕಿ ಅದಕ್ಕೆ 2 ನೇಲ್ಗಳನ್ನ ಫಿಕ್ಸ್ ಮಾಡಬೇಕು. ಓಕೆ, ನಂತರ ಆ 2 ನೇಲ್ಗೂ ಸಹ ಈ ಬ್ಯಾಟರಿಯ ಪಾಸಿಟಿವ್ ಟರ್ಮಿನಲ್ ಮತ್ತು ನೆಗೆಟಿವ್ ಟರ್ಮಿನಲ್, ಆನೋಡ್ ಮತ್ತು ಕ್ಯಾಥೋಡ್ಗಳನ್ನ ಕನೆಕ್ಟ್ ಮಾಡಿ ಒಂದು ಬಲ್ಬ್ ಅನ್ನು ಸಹ ಮಧ್ಯೆ ಕೊಟ್ಟಿರಿ. ಈ ಕಡೆ ಒಂದು ಸ್ವಿಚ್ ಅನ್ನು ಸಹ ಇಟ್ಟಿರ್ರಿ. ಮೊದಲಿಗೆ ಈ ಆಲ್ಕೋಹಾಲ್ ಅನ್ನ ಹಾಕ್ಬಿಡಿ ಆ ಬೀಕರ್ನಲ್ಲಿ. ಅವಾಗ ನೀವು ಸ್ವಿಚ್ ಅನ್ನು ಆನ್ ಮಾಡಿದ್ರೆ ಎಲೆಕ್ಟ್ರಿಸಿಟಿ ಪಾಸ್ ಆಗಿ ಬಲ್ಬ್ ಗ್ಲೋ ಆಗಲ್ಲ. ನೀವು ಈ ಗ್ಲೂಕೋಸ್ ಸೊಲ್ಯೂಷನ್ಗೂ ಸಹ ನೀವು ಇದೇ ರೀತಿ ಮಾಡಿದ್ರು ಸಹ ಏನಾಗುತ್ತೆ, ಬಲ್ಬ್ ಆನ್ ಆಗಲ್ಲ. ನೆಕ್ಸ್ಟ್, ಅದೇ ಸಲ್ಫ್ಯೂರಿಕ್ ಆಸಿಡ್, ಇದರ ಸೊಲ್ಯೂಷನ್ ನೀವೇನಾದ್ರೂ ಈ ಬೀಕರ್ಗೆ ಹಾಕಿದ್ರೆ, ಬಟನ್ ಆನ್ ಮಾಡಿದ್ರೆ ಬಲ್ಬ್ ಆನ್ ಆಗುತ್ತೆ. ಯಾಕಂದ್ರೆ ಎಲೆಕ್ಟ್ರಿಸಿಟಿ ಪಾಸ್ ಆಗ್ತಾ ಇದೆ ಅಂತ ಅರ್ಥ. ಅದೇ ರೀತಿ ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನು ಸಹ, ಆ ಸೊಲ್ಯೂಷನ್ ಅನ್ನು ಸಹ ನೀವು ಬೀಕರ್ ನಲ್ಲಿ ಹಾಕಿ ಸ್ವಿಚ್ ಆನ್ ಮಾಡಿದ್ರೆ ಬಲ್ಬ್ ಆನ್ ಆಗುತ್ತೆ. ಯಾಕಂದ್ರೆ ಅಲ್ಲಿ ಅಯಾನ್ಸ್ ಅನ್ನ ಬಿಟ್ಟಿದೆ, ಅಯಾನಿಕ್ ಆಗಿದೆ. ಹಾಗಾಗಿ ಅಲ್ಲಿ ಎಲೆಕ್ಟ್ರಿಸಿಟಿ ಪಾಸ್ ಆಗಿ ಬಲ್ಬ್ ಗ್ಲೋ ಆಯಿತು ಅಂತ ಅರ್ಥ. ಬೈ ದಿಸ್ ಎಕ್ಸ್ಪೆರಿಮೆಂಟ್ ವಾಟ್ ವಿ ಕ್ಯಾನ್ ಕನ್ಕ್ಲೂಡ್ ದಟ್ all acids contain hydrogen, but all the compounds which are containing hydrogen, they are not acids. ಸ್ನೇಹಿತರೆ, ರೇನ್ ವಾಟರ್ ನೀರೇ, ಡಿಸ್ಟಿಲ್ಡ್ ವಾಟರ್ ಸಹ ನೀರೇ. ಆದ್ರೆ ರೇನ್ ವಾಟರ್ ಎಲೆಕ್ಟ್ರಿಸಿಟಿಯನ್ನ ಕಂಡಕ್ಟ್ ಮಾಡುತ್ತೆ, ಯಾಕಂದ್ರೆ ಅದರಲ್ಲಿ ಕಾರ್ಬೋನಿಕ್ ಆಸಿಡ್ ಮಿಕ್ಸ್ ಆಗಿರುತ್ತೆ. ಅದೇ ಡಿಸ್ಟಿಲ್ಡ್ ವಾಟರ್ ನಲ್ಲಿ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಆಗಲ್ಲ, ಯಾಕಂದ್ರೆ ಯಾವುದೇ ರೀತಿಯ ಅಯಾನ್ಸ್ ಅಲ್ಲಿ ಇರಲ್ಲ. ಅರ್ಥ ಆಯ್ತಾ? ಈಗ ಆಸಿಡ್ ಶೋ acidic behavior only in the presence of ವಾಟರ್. ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದನ್ನ ಪ್ರೂವ್ ಮಾಡೋ ಅಂತ ಎಕ್ಸ್ಪೆರಿಮೆಂಟ್ ಅನ್ನು ನೋಡೋಣ. ಮೊದಲು ಒಂದು ಕ್ಲೀನ್ ಅಂಡ್ ಡ್ರೈ ಟೆಸ್ಟ್ ಟ್ಯೂಬ್ ಅನ್ನ ತಗೊಳ್ಳಿ. ಡ್ರೈ ಇರೋದು, ಕ್ಲೀನ್ ಇರೋದು ಎರಡೂ ಮುಖ್ಯ. ಯಾಕಂದ್ರೆ ಇಲ್ಲಿ ಡ್ರೈ ಇಲ್ಲ, ಮಾಯಿಶ್ಚರ್ ಇದೆ ಅಂದ್ರೆ ಮತ್ತೆ ನಮ್ಮ ರಿಯಾಕ್ಷನ್ ಅಲ್ಲಿ ಏನಾಗುತ್ತೆ, ವಾಟರ್ ಕಂಟೆಂಟ್ ಸಿಗೋದ್ರಿಂದ ಆಸಿಡ್ ಮತ್ತೆ ಅಸಿಡಿಕ್ ಬಿಹೇವಿಯರ್ ಅನ್ನ ತೋರಿಸ್ಬಿಡುತ್ತೆ. ಓಕೆ, ಅದಕ್ಕೋಸ್ಕರ ಡ್ರೈ ಇರೋದು ತಗೊಳ್ಳಿ. ಓಕೆ, ಕ್ಲೀನ್ ಅಂಡ್ ಡ್ರೈ ಟೆಸ್ಟ್ ಟ್ಯೂಬ್ ನಲ್ಲಿ ಸ್ವಲ್ಪ NaCl ಹಾಕಿ, ಸೋಡಿಯಂ ಕ್ಲೋರೈಡ್ ಹಾಕಿ, ಸಾಲಿಡ್ ಸ್ಟೇಟ್ ನಲ್ಲಿ ಇರುವಂತದ್ದು. ಅದಕ್ಕೆ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಅನ್ನ ಆಡ್ ಮಾಡಿ, ಮೇಲೆ ಈ ಟೆಸ್ಟ್ ಟ್ಯೂಬ್ ಅನ್ನ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿ, ಅದರಿಂದ ಒಂದು ಡೆಲಿವರಿ ಗ್ಲಾಸ್ ಟ್ಯೂಬ್ ಅನ್ನ ಹೊರಗಡೆ ಬಂದಿರುತ್ತಲ್ಲ ಅದನ್ನ ಕನೆಕ್ಟ್ ಮಾಡಿದೆ ಅಷ್ಟೇ. ಆ ಡೆಲಿವರಿ ಗ್ಯಾಸ್ ಟ್ಯೂಬ್ ಇಂದ ಹೊರಗಡೆ ಬರುವಂತಹ ಗ್ಯಾಸ್ ಏನು ಅಂದ್ರೆ ಈ ಸೋಡಿಯಂ ಕ್ಲೋರೈಡ್ ಮತ್ತು ಸಲ್ಫ್ಯೂರಿಕ್ ಆಸಿಡ್ ಇವೆರಡು ರಿಯಾಕ್ಷನ್ ಇಂದ ಹೈಡ್ರೋಕ್ಲೋರಿನ್ ಗ್ಯಾಸ್ ಅಥವಾ HCl ಗ್ಯಾಸ್ ರಿಲೀಸ್ ಆಗುತ್ತೆ. ಈ HCl ಗ್ಯಾಸ್ ರಿಲೀಸ್ ಆಗಿರೋದು ಈ ಡೆಲಿವರಿ ಟ್ಯೂಬ್ ಮೂಲಕ ನಾವು ಹೊರಗಡೆ ಬರುತ್ತಲ್ಲ, ಅದನ್ನ ನಾವು ಒಂದು ಡ್ರೈ ಲಿಟ್ಮಸ್ಗೆ ಹಿಡಿದ್ರೆ ಈ ಲಿಟ್ಮಸ್ಸಿನ ಕಲರ್ ಏನು ಚೇಂಜ್ ಆಗಲ್ಲ. ಬ್ಲೂ ಇರುವಂತ ಲಿಟ್ಮಸ್ ಬ್ಲೂನೇ ಉಳಿಯುತ್ತೆ. ವೆಟ್ ಲಿಟ್ಮಸ್ ಅನ್ನ ಹಿಡ್ಕೊಂಡ್ರೆ ಈಗ ಈ ವೆಟ್ ಲಿಟ್ಮಸ್ ಪೇಪರ್ ಅನ್ನ ಬ್ಲೂ ಇಂದ ರೆಡ್ ಆಗಿ ಕನ್ವರ್ಟ್ ಮಾಡುತ್ತೆ. ಯಾಕೆ ರೆಡ್ ಆಗಿ ಕನ್ವರ್ಟ್ ಆಯ್ತು ಅಂದ್ರೆ ಈ ಸಾರಿ ಈ ಬ್ಲೂ ಲಿಟ್ಮಸ್ ಪೇಪರ್ ಏನಿದೆ ಇದು ಮಾಯಿಶ್ಚರ್ ಅನ್ನ ಹೊಂದಿತ್ತು, ವೆಟ್ ಇತ್ತು. ಹಾಗಾಗಿ ಈ HCl ಗ್ಯಾಸ್
ಇದು ಆಸಿಡ್, ಇದು ಏನ್ ಮಾಡ್ತು, ಈ ಮಾಯಿಶ್ಚರ್ ಕಂಟೆಂಟ್ ಅಥವಾ ವೆಟ್ ಇರುವಂತಹ ಬ್ಲೂ ಲಿಟ್ಮಸ್ ಜೊತೆ ರಿಯಾಕ್ಟ್ ಆಗಿ ಅಯಾನ್ಗಳನ್ನ ರಿಲೀಸ್ ಮಾಡ್ತು, ಹೈಡ್ರೋಜನ್ H+ ಅಯಾನ್ಗಳನ್ನ ರಿಲೀಸ್ ಮಾಡ್ತು, ಅದಕ್ಕೋಸ್ಕರ ಕಲರ್ ಚೇಂಜ್ ಆಯ್ತು. ಇದರಿಂದ ನಾವು ಏನ್ ಕನ್ಕ್ಲೂಡ್ ಮಾಡಬಹುದು, acids show acidic behavior only in the presence of water, or acids do not show acidic behavior in the absence of water. ಅರ್ಥ ಆಯ್ತಾ ಸ್ನೇಹಿತರೆ ಇಲ್ಲಿಗೆ ಇವತ್ತಿನ ಎಪಿಸೋಡ್ ಮುಗಿತು. ನಾಳಿನ ಎಪಿಸೋಡ್ ನಲ್ಲಿ ಮೋರ್ ಅಬೌಟ್ ಸಾಲ್ಟ್ಸ್ ಇದನ್ನ ಕಲ್ತ್ಬಿಡೋಣ. ಇಲ್ಲಿಗೆ ಈ ಲೆಸನ್ ಕಂಪ್ಲೀಟ್ ಆಗುತ್ತೆ. ಈಗಾಗಲೇ ನಾನು ಮೊದಲನೇ ವಿಡಿಯೋದಲ್ಲಿ ಹೇಳಿದಂತೆ ಕೇವಲ 3 ಎಪಿಸೋಡ್ ನಲ್ಲಿ ಈ ಲೆಸನ್ ಕಂಪ್ಲೀಟ್ ಆಗ್ತಾ ಇದೆ. ದಯವಿಟ್ಟು ಹೆಚ್ಚು ಜನಕ್ಕೆ ನಮ್ಮ ಚಾನಲ್ನ ವಿಡಿಯೋಗಳನ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಿ. ಒಂದು ಗುರಿ ಕೇವಲ ಕೆಲವೇ ದಿನಗಳಲ್ಲಿ 1000 ಸಬ್ಸ್ಕ್ರೈಬರ್ಸ್ ಆಗಲೇಬೇಕು. ಈ ಕೊರೋನಾ ಹಾಲಿಡೇಸ್ ನಲ್ಲಿ ನಾವು ಲೈವ್ ಕ್ಲಾಸಸ್ಗಳನ್ನ, ಲೈವ್ ಸೆಷನ್ಗಳನ್ನ ಶುರು ಮಾಡ್ಕೊಂಡ್ಬಿಡೋಣ. ಅವಾಗ ನೀವೇನೇ ಕ್ವಶನ್ ಕೇಳಿದ್ರು ಸಹ ನನಗೆ ಕಾಣ್ತಾ ಇರುತ್ತೆ, ಅದನ್ನ ನೋಡಿ ನಿಮಗೆ ಆನ್ಸರ್ ಮಾಡೋಕ್ಕೂ ಸಹ ಆಗುತ್ತೆ. ಸ್ನೇಹಿತರೆ ದಯವಿಟ್ಟು ಅಂತ ಸೆಷನ್ಗಳನ್ನ ಸ್ಟಾರ್ಟ್ ಮಾಡೋಣ. ದಯವಿಟ್ಟು ಹೆಚ್ಚು ಜನಕ್ಕೆ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಿ. ಇಲ್ಲಿವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು. ಬಾಯ್, ಟೇಕ್ ಕೇರ್.